ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರ ಚಟ್ಟಳ್ಳಿ ಹಾರ್ಟಿಕಲ್ಚರ್ ಸೆಂಟರ್ಗೆ ಬಂದಿದ್ದೇವೆ. ಐದು ಎಕರೆಯಲ್ಲಿ ನಾನು ಕಾಫಿನ ತೆಗೆದು 5 ಎಕರೆಯಲ್ಲಿ ರ್ಯಾಂಬೂಟನ್ ಹಾಕ್ತೀನಿ ಹೇಳೋ ಗಂಡೆದೆ ಇನ್ನು ಕೊಡಗಿನ ರೈತರಿಗಂತೂ ಬಂದಿಲ್ಲ. ವೈದ್ಯನಾಗ ಹೇಳ್ತಾ ಇದ್ದೀವಿ, ಯಾವ ಫ್ರೂಟಿಗೆ ಒಂದು ಎಕ್ಸಾಟಿಕ್ ಕಲರ್ ಇರುತ್ತಲ್ಲ, ಇಟ್ ಹ್ಯಾಸ್ ಮೆನಿ ವೈಟಮಿನ್ಸ್ ಆ್ಯಂಡ್ ವೆರಿ ಏನೋ ತುಂಬ. ಅವರ್ ಫುಡ್ ಶುಡ್ ಬಿ ಕಲರ್ಫುಲ್, ಡಿಫ್ರೆಂಟ್ ಕಲರ್ಸ್. ಫ್ರೂಟ್ ಜೊತೆಗೆ ಜೀವನ ಆಲ್ಸೋ ಶುಡ್ ಬಿ ಕಲರ್ಫುಲ್. ಹಾಗೆ ನಮಗೆ ನಾವು ಹಣ್ಣು ಬೆಳೆದು ಸೌಕರ್ಯಾಗಿದ್ದಾನೆ ಯಾರು ನೋಡಿಲ್ಲ. ಈಗ ಯೂಟ್ಯೂಬಲ್ಲಿ ಬಳ್ಳಾರಿಯ ಕೃಷ್ಣಪ್ಪ ದಾಳಿಂಬೆ ಬೆಳೆದು ಕೋಟೆ ದೀಪ ನೋಡಿದ್ಮೇಲೆ ನಮ್ಗೆ ಇಲ್ಲಿ ಆಸೆ ಆಗೋದು, ನಾನು ಬೆಳಿತೀನಿ ಕೃಷ್ಣಪ್ಪ ಅಂತಾರೆ ಆಗ್ತೀನಿ. ನೀವು ಫ್ರೂಟ್ ನರ್ಸರಿ ಸ್ಪೆಷಲಿಸ್ಟ್, ನೀವು ಅವಕಾಡೋ ಸ್ಪೆಷಲಿಸ್ಟ್, ನಾನು ಫ್ರೂಟ್ ತಿನ್ನೋದ್ರಲ್ಲಿ ಸ್ಪೆಷಲಿಸ್ಟ್. ಬನ್ನಿ, ಬಹಳ ಚಿಕ್ಕದಿರುತ್ತೆ. ಖತರ್ನಾಕ್ ಕಲರ್. ಇದು ಪ್ಲಾಂಟ್ ಇದೆಯಾ? ಇದು 150 ರೂಪಾಯಿಗೆ ಪ್ಲಾಂಟ್ ಸಿಗುತ್ತಾ? ದಿಸ್ ಇಸ್ ಬ್ಯೂಟಿಫುಲ್ ಸರ್. ಕೆಲವು ಕಡೆ ಹೋದರೆ ನರ್ಸರಿ ಒಂದು ಗಿಡಕ್ಕೆ 300, 400, 500 ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಇಲ್ಲಿ ಒಂದು ಲಿಚ್ಚಿ ಗಿಡ ಎಷ್ಟು ಸರ್? ಲಿಚ್ಚಿ 200 ರುಪೀಸ್. 200 ರೂಪಾಯಿಗೆ ಒಂದು ಲಿಚ್ಚಿ ಗಿಡ ಸಿಗುತ್ತೆ. 150 ರೂಪಾಯಿಗೆ ಕಸಿ ಮಾಡಿರೋಂಥ ನಮಗೆ ಬಟರ್ ಫ್ರೂಟ್. 60 ರೂಪಾಯಿಗೆ ಇದು ಕಿತ್ಲೆ ಗಿಡ. ಇನ್ನೆಲ್ಲ ಸಾಧಾರಣ 40 ರೂಪಾಯಿ ಗಿಡ ಜಾಸ್ತಿ. ಕಾಡಣ್ಣಿನ ಗಿಡ ಆಗಿರ್ಬೋದು, ಅದೆಲ್ಲ ಮುಖ್ಯವಾಗಿ ಇದು ಅಥೆಂಟಿಕ್ಕು, ಇಲ್ಲಿ ಮೋಸ ಇರಲ್ಲ. ಹಾಗಾಗಿ ಸ್ನೇಹಿತರೆ, ಪ್ಲೀಸ್ ನೀವು ಕೃಷಿಕರಾಗಿದ್ದರೆ ಬನ್ನಿ, ಬೆಳಿಗ್ಗೆ ಬರ್ಬೋದು. ಬೆಳಿಗ್ಗೆ ಬಂದರೆ ಇಡೀ ಒಂದು ಓಡಾಡೋಕ್ಕೆ ಒಂದು ದಿನ ಬೇಕು. ಇವ್ರ ಜೊತೆ ಮಾತಾಡಿ ನರ್ಸರಿ ನೋಡಿ. ಸ್ನೇಹಿತರೆ, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರ ಚಟ್ಟಳ್ಳಿ ಹಾರ್ಟಿಕಲ್ಚರ್ ಸೆಂಟರ್ಗೆ ಬಂದಿದ್ದೇವೆ. ಮುರಳೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಜೂನ್ ಬಂತು ಅಂತ ಹೇಳಿದ್ರೆ ಕೊಡಗಲ್ಲಿ ತೋಟದಲ್ಲಿ ಹಣ್ಣಿನ ಗಿಡ ನಡ್ಲಿಕ್ಕೆ ಜನ ಇಷ್ಟಪಡ್ತಾರೆ. ಕಿತ್ಲೆ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ಈಗ ಬಂದಿರುವ ಏನು ಲಿಚ್ಚಿ, ರ್ಯಾಂಬಿಟಾನ್, ಮ್ಯಾಂಗೋಸ್ಟೀನ್, ಬೇರೆ ಬೇರೆ ಫ್ರೂಟ್ಗಳನ್ನು ನಡ್ಲಿಕ್ಕೆ ಇದು ಸರಿಯಾದ ಸಮಯ. ಜೂನು, ಮಳೆ ಹಿಡಿಯೋ ಟೈಮ್ ಅಂತ. ತೋಟಗಾರಿಕೆ ಕೇಂದ್ರದಲ್ಲಿ ಬೇರೆ ಬೇರೆ ಹಣ್ಣುಗಳ ಬಗ್ಗೆ ವಿವಿಧ ರಿಸರ್ಚ್ ಆಗ್ತಾ ಇರುತ್ತೆ. ಇಲ್ಲಿ ನರ್ಸರಿ ಇರುತ್ತೆ. ಈ ಕೇಂದ್ರ ಇಸ್ ದಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್. ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿಬಿಟ್ಟು ಸೈಂಟಿಸ್ಟ್ಗಳನ್ನ ಇಟ್ಕೊಂಡು ಇಲ್ಲಿ ರಿಸರ್ಚ್ ಮಾಡ್ತಾ ಇದೆ. ವಿವಿಧ ತಳಿಯ ಗಿಡಗಳನ್ನು ಜನರಿಗೆ ಕೊಡ್ತಾ ಇದೆ. ಸರ್, ನೀವು ನಮಗೆ ಇವತ್ತು ನಮ್ಮ ಜನರಿಗೆ, ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ ಹಣ್ಣುಗಳ ಬಗ್ಗೆ ಹೇಳಬೇಕು, ತೋರಿಸ್ಕೊಡ್ಬೇಕು. ಖಂಡಿತ ಸರ್. ಸರ್, ನಿಮ್ಮ ಬಗ್ಗೆ ಹೇಳಿ ಸರ್. ನೀವು? ನನ್ನ ಹೆಸರು ಡಾಕ್ಟರ್ ಮುರಳೀಧರ್, ಹಿರಿಯ ವಿಜ್ಞಾನಿ ಹಣ್ಣು ವಿಭಾಗದಲ್ಲಿ, ಹಾಗೂ ಈ ಸ್ಟೇಷನ್ನ ಇನ್ಚಾರ್ಜ್ ಕೂಡ ಹೌದು. ನಾವು ಮುಖ್ಯವಾಗಿ 2 ಥರದ ಹಣ್ಣುಗಳ ಮೇಲೆ ಇಲ್ಲಿ ಸಂಶೋಧನೆ ಮಾಡ್ತೀವಿ. ಒಂದು ವಿದೇಶಿ ಹಣ್ಣುಗಳು ಮತ್ತು ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಹೇಳ್ತೀವಿ. ಲೋ ವ್ಯಾಲ್ಯೂಮ್ ಆ್ಯಂಡ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂದರೆ ಹೆಚ್ಚು ಅದರಲ್ಲೆಲ್ಲ ವಿದೇಶಿ ಹಣ್ಣುಗಳೇ ಇದ್ದಾವೆ. ಅವಕಾಡೋ ಆಗಿರ್ಬೋದು, ರಾಂಬುಟಾನ್ ಆಗಿರ್ಬೋದು, ಲಿಚ್ಚಿ, ಮ್ಯಾಂಗೋಸ್ಟೀನ್, ಈ ಹಣ್ಣುಗಳ ಮೇಲೆ ಹೆಚ್ಚು ಸಂಶೋಧನೆ ಮಾಡ್ತಾಯಿದ್ದೇವೆ. ಅದರೊಟ್ಟಿಗೆ ನಾವು ರೈತರಿಗೋಸ್ಕರ ಭಾಳಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅವುಗಳನ್ನ ಅಭಿವೃದ್ಧಿಪಡಿಸಿ ಮತ್ತು ಅವುಗಳನ್ನ ಮಲ್ಟಿಪ್ಲೈ ಮಾಡಿ ರೈತರಿಗೆ ಎಲ್ಲ, ನಾಟ್ ಓನ್ಲಿ ಇನ್ ಕೊಡಗು ಅಷ್ಟೇ ಅಲ್ಲ, ಸೀಮಿತ ಅಲ್ಲ, ನಾವು ನಮ್ಮ ರಾಜ್ಯ ಮತ್ತು ಭಾಳ ರಾಜ್ಯಗಳಿಗೆ, ನಾರ್ತ್ ಈಸ್ಟರ್ನ್ವರೆಗೂ ನಮ್ಮ ಗಿಡಗಳು ಇಲ್ಲಿಂದ ಹೋಗುತ್ತೆ. ನಾರ್ತ್ ಈಸ್ಟ್ ಸ್ಟೇಟ್ಸ್ವರೆಗೂ ಹೋಗುತ್ತೆ. ರೈತರು ಬಂದು ತಗೊಂಡು ಹೋಗೋದು, ಗೌರ್ಮೆಂಟ್ ಸಪ್ಲೈ ಮಾಡೋದು. ಕೆಲವೊಂದು ಗೌರ್ಮೆಂಟ್ ಸಪ್ಲೈ ಮಾಡ್ತಾರೆ, ಕೆಲವೊಂದು ರೈತರೇ ತಗೊಂಡು ಹೋಗ್ತಾರೆ. ಮಹಾರಾಷ್ಟ್ರ ಎಲ್ಲ ರೈತರು ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಮಹಾರಾಷ್ಟ್ರದಿಂದ ಯಾವ ಪ್ಲಾಂಟಿಗೆ ಅವಕಾಡೋಗೆ ಬರ್ತಾರೆ. ಮತ್ತೆ ನಮ್ಮದು ನಿಮ್ಮ ಪ್ರಕಾರ ಇದನ್ನು ಕೊಡಗಿನ ಜನಕ್ಕಿಂತ ಬೇರೆಯವರು ಜಾಸ್ತಿ ಬಳಸ್ಕೊತೀವಿ. ಮತ್ತು ನಮ್ಮಲ್ಲಿ ಸಾಧಾರಣ ಈಗ ಅವಕಾಡೋ ಈ ಕೊಡಗಿಗಿಂತ ಜಾಸ್ತಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಈ ಕಡೆ ಎಲ್ಲ ನಮ್ಮ ಗಿಡ ಹೋಗುತ್ತೆ. ಬಟರ್ ಫ್ರೂಟ್ ಎವ್ರಿಬಡಿ. ಬಟರ್ ಫ್ರೂಟ್ ಹ್ಯಾಸ್ ವೆರಿ ಗುಡ್ ಫ್ಯಾಟ್, ವೆರಿ ಗುಡ್ ಪ್ರೋಟೀನ್ ಕಂಟೆಂಟ್. ತುಂಬಾ ಜನ, ಯಾವಾಗ ಸೆಲೆಬ್ರಿಟೀಸ್, ವಿರಾಟ್ ಕೊಹ್ಲಿ, ನಾನು ಬ್ರೇಕ್ಫಾಸ್ಟ್ಗೆ ಬಟರ್ ಫ್ರೂಟ್ ತಿನ್ನೋದು ಕೂಡಲೇ ಜನ ಎಲ್ರಿಗೂ ಬಟರ್ ಫ್ರೂಟ್ ತಿನ್ನಬೇಕು. ಒಂದು ಟೈಮಲ್ಲಿ ಕೊಡಗಲ್ಲಿ ಅದು ಬಿದ್ದರೆ ಹಿಗ್ತಾ ಇರಲಿಲ್ಲ. ನಾವು ಹೌದು, ಮುಂಚೆ ನಾವು ಕೊಡಗಲ್ಲಿ ಹೇಳೋದಾದ್ರೆ ನಾಯಿ ತಿನ್ನೋ ಫ್ರೂಟ್ ಅಂತಿದ್ರು. ಸ್ಟೇಟ್ ಅಲ್ಲಿ ಜನ ಆಕ್ಚುಲಿ ವಾಕ್ ಕರ್ಕೊಂಡು ಹೋದಾಗ ನಾಯಿಗಳು ತಿಂತಿತ್ತು, ಅದನ್ನ ನಾಯಿ ತಿಂತಿತ್ತು, ನಾಯಿ ಹೊಟ್ಟೆ ತುಂಬಿಸ್ಕೊತಿತ್ತು. ಈಗ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಏನದರಲ್ಲಿ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ. ಸರ್ ಹೇಳಿದಾಗ ಈಗ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅತಿ ಹೆಚ್ಚಾಗಿರುತ್ತೆ, ಗುಡ್ ಫ್ಯಾಟ್. ಹಾಗಾಗಿ ಅದಕ್ಕೆ ಭಾಳ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಎಲ್ಲ ಕಡೆನೂ ಕಮರ್ಷಿಯಲ್ ಆಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ನರ್ಸರಿಯಲ್ಲಿ ಸರ್, ಫಸ್ಟ್ ನರ್ಸರಿ ಹೋಗೋಣ. ಅಲ್ಲೇ ಮಾತಾಡೋಣ.
ದಿಸ್ ಈಸ್ ಸ್ನೇಹಿತರೆ, ಇದು ಚೆಟ್ಟಳ್ಳಿ ಹಾರ್ಟಿಕಲ್ಚರ್ ನರ್ಸರಿ. ನನ್ನ ಒಬ್ಬ ರೈತನಾಗ ನಾನು ಹೇಳಲೇಬೇಕು, ಕೊಡಗಿನ ಹೆಚ್ಚಿನ ರೈತರು, ಯಾವುದೇ ಊರಿನ ಹೆಚ್ಚಿನ ರೈತರು ಈ ನರ್ಸರಿಗೆ ಹೋಗೋದು, ಅವ್ರು ಹೇಳಿರೋ ಪ್ಲಾಂಟ್ಗಳನ್ನ ತಗೊಬರೋದು. ಕೆಲವೊಮ್ಮೆ ನಮಗೆ ಗೊತ್ತಿರಬೇಕು ನಮ್ಮೂರಿಗೆ ಯಾವ ತಳಿ ಸೂಟ್ ಆಗುತ್ತೆ. ಮತ್ತೆ ಬೇರೆ ನರ್ಸರಿಗಳಲ್ಲಿ ಮಾರೋದು ಒರಿಜಿನಲ್ ಇರುತ್ತಾ, ಡೂಪ್ಲಿಕೇಟ್ ಇರುತ್ತಾ, ಮಾರ್ಕೆಟಿಂಗ್ ಇರುತ್ತಾ, ವಾಟ್ ಯು ಫೀಲ್ ಅಬೌಟ್ ದಟ್? ಈಗ 8 years 10 years ವೆಯ್ಟ್ ಮಾಡ್ಬೇಕು. ಈಗ ತರಕಾರಿ ಬೆಳೆ ಏನಾಗುತ್ತೆ, ನೀವು ಹಾಕಿದ ತಕ್ಷಣ ವರ್ಷ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಬೆಳೆ ಬರುತ್ತೆ. ಸಪೋಸ್ ಒನ್ ಟೈಮ್ ನೀವು ಸೆಲೆಕ್ಟ್ ಮಾಡಿರೋ ಬೀಜ ಸರಿ ಇಲ್ಲ ಅಂದ್ರೂ ಕೂಡ ನೀವು ಅದನ್ನ ಮತ್ತೆ ಸರಿ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ರೈತರಿಗೆ. ಬಟ್ ಈ ಹಣ್ಣಿನ ಬೆಳೆಗಳಲ್ಲಿ ಏನಾಗುತ್ತೆ, ಒಂದ್ಸತಿ ನೀವು ಬೆಳೆ ಹಾಕಿದ್ಮೇಲೆ ನಿಮಗೆ ಸಾಧಾರಣ 4 ವರ್ಷ 5 ವರ್ಷ ವೆಯ್ಟ್ ಮಾಡ್ಬೇಕು. ನೀವು ಬರೀ ಇನ್ವೆಸ್ಟ್ಮೆಂಟೇ ಆಗುತ್ತೆ ನಿಮಗೆ 5 years. 5 years ಆದಮೇಲೆ ನೀವು ಏನಾಗುತ್ತೆ, ಅಯ್ಯೋ ನಾನು ತಂದಿರೋ ಸೆಲೆಕ್ಟ್ ಮಾಡಿರೋ ಗಿಡ ಸರಿ ಇಲ್ಲ ಅಂತ ಗೊತ್ತಾದ್ರೆ ತುಂಬಾ ಲಾಸ್ ಆಗುತ್ತೆ, ಮತ್ತೆ ತುಂಬಾ ನೋವು ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಆದಷ್ಟು ಈ ಪೆರ್ನಿಯಲ್ ಕ್ರಾಪ್ಸ್ ಎಸ್ಪೆಷಲಿ ನೀವು ಹಣ್ಣಿನ ಬೆಳೆಗಳಿಗೆ ಹೋದಾಗ ಆದಷ್ಟು ಸರ್ಟಿಫೈಡ್ ನರ್ಸರೀಸಲ್ಲೇ ನೀವು ಗಿಡ ಪರ್ಚೇಸ್ ಮಾಡೋದು ಭಾಳ ಉತ್ತಮ. ಯಾಕಂದ್ರೆ ನೀವು ನೆಕ್ಸ್ಟ್ ಅವ್ರನ್ನ ಕ್ವಶನ್ ಮಾಡ್ಬೋದು, ಈಗ ನಮ್ಮಿಂದ ಗಿಡ ತಗೊಂಡೋದ್ರಿ, ನೆಕ್ಸ್ಟ್ ಬಂದು ನೀವು ಈ ಥರ ಅರ್ಕ ಸುಪ್ರೀಂ ತಳಿ ಕೊಟ್ಟಿದ್ರಿ, ಇಲ್ಲಿ ಫ್ರೂಟ್ ಬೇರೆ ಥರ ಬರ್ತಿದೆ ಅಂತ ನಿಮಗೆ ಕ್ವಶನ್ ಮಾಡೋ ರೈಟ್ಸ್ ಇರುತ್ತೆ. ಇದ್ರಲ್ಲಿ ಮತ್ತೊಂದು ಪ್ರಶ್ನೆ, ಒಂದು ರೈತಾಗಿ ಯಾವತ್ತು 2 ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಫಸಲು ಬರೋದು ಯಾವ ಮಂತಲ್ಲಿ? ಅರ್ಕ ಸುಪ್ರೀಂ ಅಲ್ವಾ? ಅರ್ಕ ಸುಪ್ರೀಂ ನೆಟ್ರೆ ಇದು ಯಾವ ತಿಂಗಳಲ್ಲಿ ನಮಗೆ ಫಸಲು ಬರುತ್ತೆ? ನಿಮಗೆ ಇದು 2 ಇದ್ರಲ್ಲಿ ಬರುತ್ತೆ. ಒಂದೇನಂದ್ರೆ ನಿಮ್ಗೆ ಫ್ಲವರಿಂಗ್ ಹೇಳ್ಬಿಡ್ತೀನಿ. ಫ್ಲವರಿಂಗ್ ಏನಾಗುತ್ತೆ, ನಿಮ್ಗೆ ಅಕ್ಟೋಬರ್ ಮಂತಲ್ಲಿ ಒಂದು ಬರುತ್ತೆ, ನಂತರ ಫೆಬ್ರವರಿ ಮಂತಲ್ಲಿ ಒಂದು ಬರುತ್ತೆ. ಅಕ್ಟೋಬರ್ ಅಲ್ಲಿ ಬರೋದು ನಿಮ್ಗೆ ಏನಾಗುತ್ತೆ ತುಂಬಾ ಕಡಿಮೆ ಇರುತ್ತೆ, ಅಷ್ಟೊಂದು ನಿಮ್ಗೆ ಇಳುವರಿ ಸಿಗಲ್ಲ ಅದರಲ್ಲಿ. ಅದು ನಮ್ಗೆ ಏನಾಗುತ್ತೆ ಏಪ್ರಿಲ್ ಮೇ ಟೈಮಲ್ಲಿ ಸಿಗುತ್ತೆ ಇಳುವರಿ ಸಿಗೋದು. ಇನ್ನೊಂದೇನಾಗುತ್ತೆ ನಿಮ್ಗೆ ಫೆಬ್ರವರಿ ಮಾರ್ಚ್ ಬರೋದು, ಜುಲೈ ಆಗಸ್ಟ್ ಈ ಟೈಮಲ್ಲಿ ಜಾಸ್ತಿ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಯಾಕಂದ್ರೆ ಜುಲೈ ಆಗಸ್ಟ್ ಮಳೆಗಾಲ. ನಮಗೆ ಬೆಂಗಳೂರಲ್ಲಿ ಜ್ಯೂಸ್ ಅವ್ರು ತಗೊಳ್ಳಲ್ಲ, ನಮ್ಮಲ್ಲಿ ತಿನ್ನಕ್ಕೆ ಇಷ್ಟಪಡಲ್ಲ ಒಂದು ಗಿಡನ. ಬಟ್ ಇದು ಹೂ ಬರೋ ಇದು ಯಾವ ಟೈಮ್ ಅಂತ ನಮ್ಗೆ ಡಿಸೈಡ್ ಮಾಡೋ ಶಕ್ತಿ ಇದೆಯಾ, ಅಥವಾ ಇಟ್ಸ್ ಆಲ್ ನೇಚರ್? ಅದು ನೇಚರ್ ಅಂತ ಇರುತ್ತೆ. ಇನ್ನೊಂದೇನಂದ್ರೆ ಸ್ವಲ್ಪ ಕ್ರಾಪ್ ರೆಗ್ಯುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವೇನಂದ್ರೆ ರೆಗ್ಯುಲೇಟ್ ಅಂದ್ರೆ ಯಾವಾಗ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ಈಗ ಜಾಸ್ತಿ ಬಂದಾಗ ನಾವು ಕಾಯಿ ಕಿತ್ಕೊಬಿಡೋದು ಅಥವಾ ಹೂವು ಉದುರಿಸೋದ್ರಿಂದ ಏನಾಗುತ್ತೆ, ಅದು ನೆಕ್ಸ್ಟ್ ಸ್ಟ್ರೆಸ್ ಆಗಿ ಆಫ್ ಸೀಸನ್ಗೆ ಸ್ವಲ್ಪ ಬರುವಂತ ಚಾನ್ಸಸ್ ಇರುತ್ತೆ. ರೈತರು ಜನರಲಿ 1 kg ಬಟರ್ ಫ್ರೂಟ್ ತಗೊಂಡ್ಬಿಟ್ಟು ನಾವು ಅದನ್ನ ತಗೊಂಡ್ಬಿಟ್ಟು ನಮ್ಮ ಮನೆ ಹಿಂದೆ ಹಾಕಿಡ್ತೀವಿ, ಅಲ್ಲೂ ಗಿಡ ಮಾಡ್ತೀವಿ. ಅದು ಇದೇ ಕ್ವಾಲಿಟಿ ಗಿಡ ಬರುತ್ತಲ್ಲ, ನೀವು ಮಾಡೋದೇನು ಡಿಫ್ರೆಂಟ್ ಆಗಿ ಮಾಡ್ತೀರಿ? ಇಲ್ಲ, ಈಗ ಮಾಮೂಲಿ ಬೀಜದಿಂದ ಮಾಡಿದ್ರೆ ಏನು ವ್ಯತ್ಯಾಸ ಅಂದ್ರೆ, ಈಗ ತಾಯಿ ಗಿಡ ಏನಿರುತ್ತೋ ಸೇಮ್ ಅದು 100% ಲಕ್ಷಣಗಳು ಅದರಲ್ಲಿ ಬರೋದಿಲ್ಲ, ಚೇಂಜಸ್ ಬರುತ್ತೆ. ತಾಯಿ ತರನೇ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಕಸಿ ಮಾಡೋ ವಿಧಾನಕ್ಕೆ ಹೋಗೋದು. ಕಸಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಈಗ ನೀವು ಯಾವ್ದೋ ಒಂದು ಫ್ರೂಟ್ ನಿಮ್ಮ ಮನೆ ಹತ್ರ ಇದೆ, ನೀವು ಅದರಿಂದ ಕಡ್ಡಿ ತಗೊಂಡು ಮಾಡಿದ್ರೆ, ಗೆಲ್ ತಗೊಂಡು ನೀವು ಕಸಿ ಮಾಡಿದ್ದೆ ಆದ್ರೆ 100% ಅದರಲ್ಲಿ ಏನಿದೆ ಅದೇ ಲಕ್ಷಣ ಬರುತ್ತೆ. ಇದೆಲ್ಲ ಬೀಜದಿಂದ ಬಂದಿದೆ, ಕಸಿ ಮಾಡಿದ್ದೆ. ಇದೆಲ್ಲ ಕಸಿ ಮಾಡಿದ್ದೆ. ಫಸ್ಟ್ ಬೀಜದ ಗಿಡ ಹಾಕ್ತಿವಿ ನಾವು, ಬೀಜದ ಗಿಡ ಅದನ್ನ ರೂಟ್ ಸ್ಟಾಕ್ ಅಂತ ಹೇಳ್ತೀವಿ, ಬೇರೆ ಗಿಡ. ಅದ್ರ ಮೇಲೆ ನಮ್ಗೆ ಯಾವ್ದು ಬೇಕೋ, ಈಗ ನಿಮ್ಮ ಮನೆ ಹತ್ರ ಗಿಡ ಇಷ್ಟ ಆಯ್ತು ಅಂದ್ರೆ ಅದರಿಂದ ಕಡ್ಡಿ ತರ್ತೀವಿ. ಇಲ್ಲ ನಮ್ಮ ಮನೆ ಹತ್ರ ಗಿಡ ಇಷ್ಟ ಆದ್ರೆ ನಮ್ಮ ನಿಮ್ದು ಕಸಿ ಮಾಡಕ್ಕೆ ಅಂತ ಬೆಸ್ಟ್ ಮಾಡೆಲ್ ಪ್ಲಾಂಟ್ ಗಿಡಗಳಿವೆ ಇಲ್ಲಿ. ಪಾಲೆಹಣ್ಣು ಮರಗಳು ನಮ್ಮ ತೋಟದಲ್ಲಿ ಬೇಕಾಗ್ತಿವೆ. ಇದು ನೋಡಿ, ಹೊಟ್ಟೆಯಲ್ಲಿ ಹುಳ. ಈಗ ಡಾಕ್ಟರ್ ಆಗಿರೋದ್ರಿಂದ ನೀವು ಹೊಟ್ಟೆಯಲ್ಲಿ ಹುಳ ನಾರ್ಮಲ್ ಅದ್ರೊಳಗಡೆ ಇದು ವ್ಯಾಕ್ಸ್ ಟೈಪ್ ಅದೇನಾ? ಇಲ್ಲಿ ಬಂದು ಬಟರ್ ಫ್ರೂಟ್ ಗಿಡ ತಗೋಬೇಕು ಅಂದ್ರೆ ಪ್ರೊಸೀಜರ್ ಏನು? ಪ್ರೊಸೀಜರ್ ಈಗ ನಿಮ್ಗೆ 1-2 ಗಿಡ ಬೇಕಂದ್ರೆ ಈಗ ಬಂದು ಇಮಿಡಿಯೇಟ್ ತಗೊಂಡು ಹೋಗ್ಬೋದು. ನಿಮ್ಗೆ ತುಂಬಾ ಬಲ್ಕ್ ಕ್ವಾಂಟಿಟಿಯಲ್ಲಿ ಬೇಕು, 100-200 ಎಕರೆ ಗಟ್ಟಲೆ ಹಾಕಬೇಕು ಅಂದ್ರೆ ನೀವು ಮುಂಚೆನೆ ಬುಕ್ ಮಾಡಬೇಕು. ಸೀನಿಯಾರಿಟಿ ವೈಸ್ ನಾವು ಕೊಡ್ತಾ ಹೋಗ್ತೀವಿ. ಈಗ ನೀವು ಕೊಡಕ್ ಶುರು ಮಾಡಿದಿರ ಆಲ್ರೆಡಿ? ಈ ವರ್ಷದ ಈಗ ಸ್ಟಾರ್ಟ್ ಮಾಡ್ತಿದೀವಿ. ಲಾಸ್ಟ್ ಇಯರ್ ಮುಗಿದಿರೋ ಗಿಡ, ಸ್ವಲ್ಪ ಉಳಿದಿರೋ ಗಿಡ ಅಷ್ಟೇ. ಅದು ನಾವು 10 ಪಾಲಿಯರ್ಸಲ್ಲಿ ಬರೀ ನಮ್ಮಂತವ್ರು ತಗೋಬೇಕು ಅಂದ್ರೆ ಹಳೆ ಗಿಡ ತಗೊಳ್ಳೋದು ಬೆಟ್ರ, ಹೊಸ ಗಿಡ ತಗೊಳ್ಳೋದು ಬೆಟ್ರ? ನೀವು ಫ್ರೆಶ್ ಗಿಡ ಬೆಟ್ರು. ಫ್ರೆಶ್ ಗಿಡ ಇದರಿಂದ ನಾವೇನ್ ಮಾಡ್ತೀವಿ, ಕಡ್ಡಿ ತಗೋತೀವಿ. ಕಡ್ಡಿ ತಗೊಂಡು ಕಸಿ ಮಾಡ್ಲಿಕ್ಕೆ ಬಳಸ್ತೀವಿ. ಸಪೋಸ್ ಇಲ್ಲಿಂದ ಕಟ್ ಮಾಡ್ಕೊಂಡ್ವಿ, ಇದನ್ನ ರೂಟ್ ಸ್ಟಾಕ್ ಅಲ್ಲಿ ರೈಸ್ ಮಾಡಿರ್ತೀವಿ. ರೂಟ್ ಸ್ಟಾಕ್ ಯಾವ್ದು ನಿಮ್ದು? ರಂಗ್ಪುರ್ ಲೈನ್ ಯೂಸ್ ಮಾಡ್ತೀವಿ. ರಂಗ್ಪುರ್ ಲೈನ್ is better. Yes. Why? Because that will grow very fast. Wider adaptability. ಮತ್ತೆ ಈ ಗಮೋಸಿಸ್ ಅಂತ ಬರುತ್ತೆ, ಅದಕ್ಕೆ ಸ್ವಲ್ಪ ಟಾಲರೆನ್ಸ್ ಇದೆ. ಸರ್ ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ ನೋಡಿ. ಈಗ ಇವರು ಈ ಗ್ರಾಫ್ಟ್ ಅಂದ್ರೆ ಕೆಳಗಡೆ ಬೇರೆ ಏನೋ ಇರುತ್ತೆ ಗಿಡ, ಅಂದ್ರೆ ಇದಕ್ಕೆ ಇದರ ಸೇಮ್ ಫ್ಯಾಮಿಲಿ ಇದು, ಮೇಲೆ ಹಣ್ಣು ಕೊಡೋ ಗಿಡ. ಸರ್ ಇದನ್ನೇ ನಾನು ಕಟ್ ಮಾಡಿ ನೆಟ್ಟು ಬೆಳೆದ್ರೆ ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಬರಕ್ ಲೇಟ್ ಆಗುತ್ತಾ? ಈಗ ಬೀಜದಿಂದ ಮಾಡ್ತಾರಲ್ಲ, ಈಗ ನೀವು ಸಪೋಸ್ ಮಡಿಕೇರಿಯಲ್ಲಿ, ನಾವು ಮಡಿಕೇರಿಯಲ್ಲಿ ಕೂರ್ಗಲ್ಲಿ ನೋಡೋದಾದ್ರೆ, ನೀವು ಸೋಮವಾರಪೇಟೆ ಕಡೆ ಹೋದ್ರೆ ಶಾಂತಳ್ಳಿ ಅಂತಿದೆ, ಇಲ್ಲಿ ವಿರಾಜಪೇಟೆ ಕಡೆ ಹೋದ್ರೆ ನಿಮ್ಗೆ ಬಾಳೆ ಎಲೆ ಆ ಸೈಡ್ ಅಲ್ಲಿ ಕೂಡ ಈಗಲೂ ಕೂಡ ಕಿತ್ಲೆ ಬೆಳೀತಿದ್ದಾರೆ, ತುಂಬಾ ಬೆಳೀತಿದ್ದಾರೆ. ನಮ್ಮ ಅಮ್ಮ ಪ್ರತಿ ವರ್ಷ ಬೀಜದಿಂದ 200 ಪ್ಲಾಂಟ್ ಮಾಡಿ. ಏನಂದ್ರೆ ಸ್ವಲ್ಪ ನಾನು ಹೇಳಿದ್ರೆ ವೇರಿಯೇಷನ್ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಬಟ್ ಕಿತ್ಲೆಯಲ್ಲಿ ಬೀಜದಿಂದ ಮಾಡೋರು ಕೂಡ ಸಕ್ಸಸ್ಫುಲ್ ಆಗಿರುವಂತ ಬಹಳಷ್ಟು ರೈತರು ಇದ್ದಾರೆ. ಈಗ ಅದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಇದೇನಂದ್ರೆ ನಿಮ್ಗೆ ಸ್ವಲ್ಪ ಬೇಗ ಕ್ರಾಪ್ ಬರುತ್ತೆ, ಬೇಗ ಕಂಪೇರ್ ಟು ಬೀಜದಿಂದ. ಆದ್ರೆ ಈಗ 6 ವರ್ಷ ತಗೋಬಹುದು, ಕೆಲವು ಟೈಮ್ 7 ವರ್ಷ ತಗೊಳ್ಳೋ ಚಾನ್ಸ್ ಇದೆ. ಇದು ನಿಮಗೆ 4 ಇಯರ್ಸ್ಗೆಲ್ಲ ಕ್ರಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡ ಫಾಸ್ಟ್ ಆಗಿ ಎದ್ದು ಬರುತ್ತೆ. ಎಷ್ಟು ಒಂದು ಗಿಡಕ್ಕೆ ಎಷ್ಟು ಪ್ರೈಸ್ ಆಗ್ತದೆ? ಇದು 60 ರೂಪಾಯಿ. 60 ರೂಪಾಯಿ ಕಸಿ ಮಾಡೋ ಗಿಡ.
ಕೃಷಿ ಮಾಡಿರೋ ಗಿಡ. ಇಂಟ್ರೆಸ್ಟಿಂಗ್, ಖುಷಿ ಆಯಿತು. ಇದು ಸರ್ ಮತ್ತೊಂದು ಎಲ್ಲ ಕೃಷಿಯರಿಗೆ ಗೊತ್ತಿದೆ, ಕೊಡಗಿನ ತುಂಬ ಕಿತ್ತಳೆ ಮರ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದರ ಮೇಲೆ ಹಕ್ಕಿಗಳು ಕೂತ್ಕೊಂಡು ಬೇರೆನೋ ಇದನ್ನ ಶಿಫ್ಟ್ ಮಾಡ್ತವೆ. ಅಲ್ಲಿ ಬಂದಣಿಕೆ ಅಂತ ಹೇಳೋ ಒಂದು ಬೆಳೆದ್ಬಿಟ್ಟು ಅದು ಕಿತ್ತಳೆ ಗಿಡ ಅಂತ ಗೊತ್ತಾಗಲ್ಲ, ಬಂದಣಿಕೆ ಗಿಡ ಆಗೋಗುತ್ತೆ, ಗಿಡಗಳ ಸಾಯುತ್ತೆ. ನಾನು ಇದ್ಲಿ ಕನಿಷ್ಠ 100-200 ಗಿಡ ನಾನು ಸತ್ತೋಗಿದೆ, ಅಂದ್ರೆ ಒಂದು ತೆಗ್ದೆ ಸತ್ತೋಗಿದೆ. ಇದಕ್ಕೇನು ಸೊಲ್ಯೂಷನ್ ಸರ್? ನಾವು ಬಂದಣಿಕೆಗೆ ಅದಕ್ಕೆ ಆದಂಥ ಬೇರೆ ಏನು ಸೊಲ್ಯೂಷನ್ ಇಲ್ಲ. ರೆಗ್ಯುಲರ್ ವಿಸಿಟ್ ಮಾಡಬೇಕು ತೋಟ, ಅಟ್ಲೀಸ್ಟ್ 3-4 ಮಂತ್ಸ್ಗೆ ಒಂದು ರೌಂಡ್ ಹೋಗಿ ಒಂದು ಸ್ಟಾರ್ಟ್ ಆದಾಗೆ ಅದನ್ನು ತೆಗಿಬೇಕು. ಸ್ವಲ್ಪ ಗೊತ್ತಾಗುತ್ತಲ್ಲ, ಆಗ ನಾವೇನು ಮಾಡ್ತೀವಿ, ಅದು ದೊಡ್ಡ ಗಿಡ ಆದಮೇಲೆ ಅದು ನೋಡ್ತೇವೆ, ನಾವು ದೂರದಿಂದ ನೋಡಿದಾಗ ಕಾಣೋ ಟೈಮಲ್ಲಿ ನಾವು ತೆಗಿತೇವೆ. ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ನೆಲ್ಲ ಅದು ತೆಗೆದಾಗಿರುತ್ತೆ. ಸರ್ ನೀವು ವಿಜ್ಞಾನಿಯಾಗಿ ಮಾತಾಡ್ತೀನಿ, ಕೃಷಿಕನಾಗಿ ಮಾತಾಡ್ತೀನಿ. ನಾನು ತೋಟಕ್ಕೆ ವಾರಕ್ಕೆ 2 ಸತಿ ಹೋಗ್ತೀನಿ. ಬಂದಣಿಕೆ ಮೇಲೆ ಕಾಣ್ತಾ ಇರುತ್ತೆ. ತೆಗಿಲಿಕ್ಕೆ ಯಾರು ಕಿತ್ಕೊಂಡು ಕುಯ್ತಾರಲ್ಲ ವ್ಯಾಪಾರಿ, ಅವ್ರನ್ನೇ ನಾನು ಕಾಲಿಡ್ಕೊಳ್ಳೋದು, ಹಣ ಬಂದು ತೆಗೀರಿ, ಅವ್ರು ವರ್ಷಕ್ಕೊಮ್ಮೆ ಬಂದು ತೆಗಿಯೋದು. ಹಾಗಾಗಿ ನನಗೆ ಬಂದಣಿಕೆದು ಗ್ರೋತ್ ಈಸ್ ಕಿಲ್ಲಿಂಗ್ ಕಿತ್ಲಾಂಡೋ ಪ್ಲಾಂಟ್ ಅನ್ಲೆಸ್. ಯಾಕಂದ್ರೆ ಮತ್ತೆ ಆ ಬಂದಣಿಕೆಯನ್ನ ಕಟ್ ಮಾಡಬಾರ್ದು, ಅದನ್ನ ಎಳೆದು ಬಿಟ್ಟು ಬೇರ್ ಮುತ್ತಿಗೆ ತೆಗಿಬೇಕು. ಇದು ಸರ್, ಇದ್ರ ಬಗ್ಗೆ ಒಂದು ಒಳ್ಳೆ ಒಂದು ಕಾರ್ಯಕ್ರಮ, ಬಂದಣಿಕೆ ತೆಗಿಯೋರ್ನ, ಕಿತ್ಲೆಹಣ್ಣು ವ್ಯಾಪಾರಿಗಳನ್ನ ಕರೆಸ್ಬಿಟ್ಟು ನೀವು ಬಂದಣಿಕೆ ತೆಗಿಯೋದಿಂಗೆ ಒಂದು ಡೆಮೋ ಮಾಡಿಸ್ಬಿಟ್ಟು. ಯಾಕಂದ್ರೆ ಬಂದಣಿಕೆ ತೆಗೆದಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. 15-20 ವರ್ಷದ ದೊಡ್ಡ ಕಿತ್ಲೆ ಮರಗಳು ಒಣಗಿ ಸಾಯ್ತು. ನಾವ್ ಇಲ್ಲಿಂದ ನರ್ಸರಿ ತಗೊಂಡೋದ್ರೆ ಬಂದಣಿಕೆ ಬಂದೇ ಬರುತ್ತೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಹೌ ಐ ಆಮ್ ಬೀಟಿಂಗ್ ಯು. ನಾನು ಪ್ರತಿ ವರ್ಷ 100 ಪ್ಲಾಂಟ್ ಹಾಕ್ತಾ ಇದ್ದೀನಿ. ಒಂದ್ ಕಡೆ ಸಾಯ್ತಾ ಇದೆ ಅಂದ್ರೆ ನಮ್ಮ ಕೊಡಗಿನ ಕಿತ್ಲೆ ನೀವು ಹೇಳಿದಾಗ ಮುಂಚೆ ಲೋಡ್ ಗಟ್ಲೆ ಲಾರಿ ಗಟ್ಲೆ ಆಮೇಲೆ ನಿಮಗೆ ಬುಲರ್ ಇದಕ್ಕೆ ಬಂತು, ಚಿಕ್ಕ ಗಾಡಿಗೆ ಬಂತು, ಈಗ ಮತ್ತೆ ಬುಟ್ಟಿಯಲ್ಲಿ ತಗೊಂಡು ಲಾಸ್ಟ್ಗೆ ತಿನ್ಲಿಕ್ಕೆ. ಇದು ನಾನು ಲಾರಿಯಲ್ಲಿ ಕೊಟ್ಟಿದ್ದೀನಿ. ಈ ವರ್ಷ ನಂದು ಒಂದೇ ಡೀಲು, ಕಿತ್ಲೆಹಣ್ಣು ವ್ಯಾಪಾರಿಗೆ ಎಲ್ಲ ಕಿತ್ಲೆಹಣ್ಣು ನಿನಗೆ, ಬಟ್ ಬಂದಣಿಗೆ ತೆಗೆದುಕೊಡ್ಬೇಕು ಫ್ರೀ. ಬಿಕಾಸ್ ಯಾಕಂದ್ರೆ ಬಂದಣಿಗೆ ತೆಗೆಯೋದು ನಮ್ಮ ಕೆಲಸದವ್ರಿಗೆ ಆಗಲ್ಲ, ನಮಗೂ ಆಗಲ್ಲ, ಅದು ಎಕ್ಸ್ಪರ್ಟ್ಗಳಿಗೆ ಮಾತ್ರ ತೆಗಿಯಕ್ಕಾಗೋದು. ಸ್ನೇಹಿತರೆ, 60 ರೂಪಾಯಿಗೆ ಕಷಿ ಕೊಡಗಿನ ಕಿತ್ಲೆ ಗಿಡ ಸಿಗ್ತಾ ಇದೆ. ಇದು ನೋಡಿ, ಶಾಯಿ ಲಿಚ್ಚಿ. ಇದು ಕ್ರಾಪ್ ಮುಗೀತು, ಡಿಸೆಂಬರ್ ಅಲ್ಲಿ ಬಂದಿತ್ತು, ತುಂಬಾ ಕ್ರಾಪ್ ಇತ್ತು, ಅದು ಮುಗಿದಿದೆ. ಇದೆಲ್ಲ 4 ಇಯರ್ಸ್ ಕ್ರಾಪ್, 4-5 ಇಯರ್ಸ್ ಪ್ಲಾಂಟ್ಸ್. ಕ್ರಾಪ್ ಆಗಿ ಶುರು ಆಗಿದೆ. ಕಷಿ ಗಿಡ. ಕಸಿ ಗಿಡ ಸರ್. ಇದು ನೋಡಿ ಲಾಂಗಾನ್ ಅಂತ, ಲಿಚ್ಚಿ ರಾಂಬುಟಾನ್ ಇದೆಯಲ್ಲ, ಲಿಚ್ಚಿ ಅಂತ ಮಾಡ್ತಾರೆ. ಇದು ಲಿಚ್ಚಿ ರೆಡ್ ಕಲರ್, ಬ್ರೌನ್, ಜ್ಯೂಸಿ ಕಡಿಮೆ ಆಗಿದೆ. ಇದೆ ಲಿಚ್ಚಿ. ದಿಸ್ ಇಸ್ ವಾಟ್ ನೋಡಿ, ಅಲ್ಲಿ ಟೇಸ್ಟ್ ಚೆನ್ನಾಗಿದೆ. ಇದು ವೆರಿ ಗುಡ್. ಮಾರ್ಕೆಟ್ಗಿಂತನೂ ಇದು ಜ್ಯೂಸಿ ಆಗಿದೆ. ಸೀಡ್ ಸ್ಮಾಲ್, ಒಳ್ಳೆ ಸೈಜ್ ಬಂದಿದೆ. ಇದು ಹಾಕಿದ್ರೆ ಬರುತ್ತಾ? ಬರುತ್ತೆ, ಗಿಡ ಬರುತ್ತೆ. ಇದು ಬೀಜದ ಗಿಡನೇ ಆ್ಯಕ್ಚುಲಿ, ಇದು ಯಾವುದು ವೆರೈಟಿ ಅಲ್ಲ. ನಾವು ಇದನ್ನ ಇನ್ನೂ ಪಾಪ್ಯುಲರ್ ಮಾಡ್ತಿಲ್ಲ ತುಂಬಾ, ಯಾಕಂದ್ರೆ ನಮ್ಮಲ್ಲಿ ಯಾವ ವೆರೈಟೀಸ್ ಇಲ್ಲ. ತಗೊಳ್ಳಿ ಸರ್, ನೀವೊಂದು ಓಪನ್ ಮಾಡಿ ತಿಂದು ಅವ್ರಿಗೆ ಹೇಳಿ. ಬಟ್ ಈ ಸೈಜ್ ನಾನು ನೋಡಿಲ್ಲ ಆಕ್ಚುಲಿ. ಲಿಚ್ಚಿಯಲ್ಲಿ ಲಾಂಗಾನಲ್ಲಿ ಪ್ರಾಬ್ಲಮ್ ಏನಂದ್ರೆ ಸೈಜ್ ಇಸ್ ದ ಕನ್ಸರ್ನ್. ಬರೀ 6-7 ಗ್ರಾಮ್ ಬರುತ್ತೆ. ಈ ಸೈಜ್ ಬಂದ್ರೆ ಒಳ್ಳೆ ಇದು. ನಾವು ಅದಕ್ಕೋಸ್ಕರ ರೈತರಿಗೆ ಇಷ್ಟು ದಿವಸ ರೆಕಮೆಂಡ್ ಮಾಡ್ತಿರ್ಲಿಲ್ಲ, ಬಟ್ ವಿಲ್ ಸಿ ದಿಸ್ ಇಯರ್. ಹೌದು, ಲಿಚ್ಚಿ ನಾವೀಗ 15 ವೆರೈಟಿ ಹಾಕಿದೀವಿ ಸರ್. ಇದು ಬೇರೆ ಬೇರೆದ್ದು ಎವಾಲ್ಯೂಷನ್ಗೆ. ಸರ್ ಮತ್ತೊಂದು ವಿಚಾರ ಹೇಳ್ತೀನಿ, ಈ ಲಿಚ್ಚಿಗಳನ್ನ ಕಾಫಿ ತೋಟದ ಮಧ್ಯೆ ಹಾಕ್ಬೋದಾ, ಬೇಲಿಗಳಲ್ಲಿ ಹಾಕ್ಬೋದಾ, ಹೇಗೆ? ಸೈಡ್ಗೆ ಬಾರ್ಡ್ರಲ್ಲಿ ಹಾಕ್ಬೋದು, ಒಳಗಡೆ ಬೇಡ. ಒಳಗಡೆ ಕಷ್ಟ ಆಗುತ್ತೆ, ಯಾಕಂದ್ರೆ ಮನೆ ಅಕ್ಕಪಕ್ಕ ಹಾಕೋಬಹುದು. ಸರ್ ಇದಕ್ಕೆ ನೆಟ್ ಹಾಕೋದು ಓವರ್ ರೈಪ್, ಇದು ಜ್ಯೂಸಿ ಇಲ್ಲ. ಜ್ಯೂಸಿ ಸರ್. ಇದು ನೆಟ್ ಹಾಕೋದು ಎಷ್ಟು ಅನಿವಾರ್ಯ? ನೆಟ್ ಹಾಕದೆ ಲಿಚ್ಚಿ ಕುಯ್ಯಕ್ಕೆ ಆಗಲ್ವಾ? ಬಹಳ ಕಷ್ಟ. ಬಿಕಾಸ್ 100 kg ಇರತ್ತೆ, ನಿಮ್ಗೆ 2 kg ಸಿಗಲ್ಲ. ನೆಟ್ ಬೇಕೇ ಬೇಕು. ನೆಟ್ ಕಂಪಲ್ಸರಿ. ನೋಡಿ, ಅದೇ ಮಿಸ್ಟೇಕ್ ಮಾಡೋದು ತುಂಬಾ ಜನ ರೈತರು. ಏನ್ ಮಾಡ್ತಾರೆ, ಮನೆ ಹತ್ರ 100 kg ಆಗಷ್ಟು ಲಿಚ್ಚಿ ಇರುತ್ತೆ, 2,000 ಕೊಟ್ಟು ನೆಟ್ ಹಾಕಕ್ಕೆ, ಇಲ್ಲ ಒಂದು 5,000 ಖರ್ಚು ಮಾಡಿ ನೆಟ್ ಹಾಕಕ್ಕೆ ಇದು ಮಾಡಿದ್ವಿ ಅಂದ್ರೆ ನಿಮ್ಗೆ ಒಂದು ಫ್ರೂಟ್ ಸಿಗಲ್ಲ, 1 kg ಸಿಗೋದಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಗಾವಾ ಸೈಡ್ಲ ನೋಡೋದಾಗ ಕಲರ್ ನೋಡಿ, ರೆಡ್ ಕಲರ್ ಇಲ್ಲಿಗೆ ಕಾಣಿಸುತ್ತೆ, ಪಕ್ಷಿ ತಿಂದಿರೋದು. ಸರ್, ಇದು ಕರ್ಮುಂಜೆ ಹಣ್ಣು. ಇಟ್ ಬಿಲಾಂಗ್ ಟು ವಿಚ್ ಫ್ಯಾಮಿಲಿ? ಅಪೋಸೇನೇಸಿಯೇ. ಸರ್, ಇದು ಅರುಣಾಚಲಲ್ಲಿ ಇಟ್ಸ್ ಕಾಲ್ಡ್ ಪ್ಲಮ್. Does it belong to come to plum category? ಪ್ಲಮ್ ಅಂತ ಅಂತಾರೆ ಕಾಮನ್ ಆಗಿ. ಇದನ್ನ ಪ್ಲಮ್ ಅಂತಾರೆ, ಬಟ್ ಇಟ್ಸ್ ನಾಟ್ ರಿಯಲ್ ಪ್ಲಮ್. ಸರ್, ಅರುಣಾಚಲಲ್ಲಿ ಪ್ಲಮ್ ತುಂಬಾ ಚೆನ್ನಾಗುತ್ತೆ. ಇದನ್ನ ಮಾರಿದ್ರೆ ಎಷ್ಟು ಬರುತ್ತೆ? ಐ ಮೀನ್ ಮಾರ್ಕೆಟಲ್ಲಿ ಕೆಲವರು ಅವೇರ್ನೆಸ್, ಇಟ್ಸ್ ಎ ರಿಚ್ ಸೋರ್ಸ್ ಆಫ್ ಐರನ್ ಕಂಟೆಂಟ್. ಯಾವ ಫ್ರೂಟಲ್ಲೂ ಕೂಡ ಇಷ್ಟು ಐರನ್ ಕಂಟೆಂಟ್ ಇರಲ್ಲ. ಜನರಲಿ ಈಗ ನೀವು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಯು ಆರ್ ಗೋಯಿಂಗ್ ಟು ರೆಕಮೆಂಡ್ ಐರನ್ ಟ್ಯಾಬ್ಲೆಟ್ಸ್. ಓಕೆ, ದಿಸ್ ಫ್ರೂಟ್ಸ್ ಹ್ಯಾವಿಂಗ್ ಸಫಿಷಿಯಂಟ್ ಐರನ್ ಕಂಟೆಂಟ್. ವಾವ್. ಈ ಕೊಡಗಲ್ಲಿ ಇಣಜಿ ಹಣ್ಣು, ಗೊಟ್ಟೆ ಹಣ್ಣು, ಆಮೆ ಹಣ್ಣು, ನೇರಳೆ ಹಣ್ಣು, ಇದನ್ನ ಬಗ್ಗೆ ಏನಾದ್ರು ಮಾಡ್ತಿದ್ದೀರಾ? ಇದನ್ನ ಉಳಿಸೋ ಬಗ್ಗೆ
ಅದೇ ನಾವು ಈಗ ಏನು ಮಾಡ್ತೀವಿ, ಇವುಗಳನ್ನ ಪ್ಲಾಂಟ್ಸ್ ಮಲ್ಟಿಪ್ಲೈ ಮಾಡಿ ಈಗ ತುಂಬಾ ಇಂಟ್ರೆಸ್ಟ್ ತೋರಿಸೋರು ಭಾಳ ಕಡಿಮೆ. ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಆಗಿ ತುಂಬಾ ಜನ ಯೋಚನೆ ಮಾಡ್ತಾರಲ್ವಾ, ಹಾಗಾಗಿ ಈ ತರ ಕಮರ್ಷಿಯಲ್ ಆಗಿ ಬಟರ್ ಫ್ರೂಟ್, ರಾಂಬುಟಾನ್ ಈ ತರ ಕಮರ್ಷಿಯಲ್ ಆಗಿ ಮಾಡ್ತಾರೆ. ನಾವು ಇದನ್ನೆಲ್ಲ ಉಳಿಸ್ಲಿಕ್ಕೆ ಏನಂದ್ರೆ ಸ್ವಲ್ಪ ಪ್ಲಾಂಟ್ಸ್ ಮಲ್ಟಿಪ್ಲೈ ಮಾಡಿ ಇಟ್ಟಿರ್ತೀವಿ. ತಿನ್ಬೋದು. ಈಗ ಗೊಟ್ಟೆ ಹಣ್ಣು ಪ್ಲಾಂಟ್ ನಿಮ್ಮಲ್ಲಿ ಸಿಗುತ್ತಾ? ಗೊಟ್ಟೆ ಹಣ್ಣು ಪ್ಲಾಂಟ್ಸ್ ಕೂಡ ಮಾಡ್ತೀವಿ. ಅದು ಅಂದ್ರೆ ಕಡಿಮೆ ಮಾಡ್ತೀವಿ ನಾವು, ಯಾಕಂದ್ರೆ ಉಳಿದೋದ್ರೆ ಮತ್ತೆ ವೇಸ್ಟ್ ನಮಗೆ. ಹಾಗಾಗ್ಬಿಟ್ಟು ನಾವು 100 ಪ್ಲಾಂಟ್ಸ್, 150 ಪ್ಲಾಂಟ್ಸ್ ಆಮೆ ಹಣ್ಣು ಮಾಡ್ತೀವಿ. ಇಣಜಿ ಮರ ದೊಡ್ಡದಾಗಿ ಮರ ಸತ್ತ ಮೇಲೆ ಇಣಜಿ ಮರದಲ್ಲಿ ಮಶ್ರೂಮ್ ಆಗುತ್ತೆ. ದಟ್ ಈಸ್ ದ ಮೋಸ್ಟ್ ಎಕ್ಸಾಟಿಕ್ ಅಲ್ಟಿಮೇಟ್ ಮಶ್ರೂಮ್. ಅದ್ರ ಮುಂದೆ ಬೇರೆ ಯಾವ ಮಶ್ರೂಮ್, ಬಟನ್ ಮಶ್ರೂಮ್, ಮಟನ್ ಮಶ್ರೂಮ್, ಅದು ಮಟನ್ ಅಪ್ಪ ತರ ಇರ್ತದ. ಯಾವ್ದು ಇಣಜಿ ಮರದಲ್ಲ ಮಶ್ರೂಮ್. ಈ ಕೊಡಗಿನ ಜನ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಣಜಿ ಮರ ಸತ್ ಮೇಲೆ ಅದು ಮರ ಹಂಗೆ ಕುಂಬಾಗ್ಬೇಕು 1-2 ವರ್ಷ. ಅದನ್ನ ಕಣ್ಣಿಡ್ಬೇಕು ಏಪ್ರಿಲ್ ಮೇ ಟೈಮಲ್ಲಿ, ಯಾಕಂದ್ರೆ ಮಶ್ರೂಮ್ ಕಾಡಲ್ಲಿ ನೋಡಿಲ್ಲ ಅಂದ್ರೆ ಆಮೇಲೆ ಹಾಳಾಗ್ ಹೋಗ್ಬಿಡುತ್ತೆ. ಇಣಜಿ ಮರದ ಮಶ್ರೂಮ್ ಇಸ್ ಆಲ್ಸೋ ಮೋರ್ ಟೇಸ್ಟಿ. ಲಕ್ಷ್ಮಣ ಫಲ ನ್ಯೂಟ್ರಿಯೆಂಟ್ ಬಹಳ ರಿಚ್ ಅಲ್ವಾ ಅದು? ಇದು ಆಂಟಿ ಕ್ಯಾನ್ಸರ್ ಇದಾಗಿದೆ. ಹಾಗಾಗಿ ಸ್ವಲ್ಪ ಲೀಕ್ ಆಗೋಲ್ಲ, ಫ್ರೂಟು ಎಲ್ಲನೂ ತುಂಬ ಇಮೇಜರು ಇನ್ಕಮ್ 1.5 kg 2 kg ಬರ್ತದೆ. ಲಕ್ಷ್ಮಣ ಫಲ ಆಂಟಿ ಕ್ಯಾನ್ಸರ್ ಇದೆಲ್ಲ ಕೊಡಗಲ್ಲ ಆಲ್ಮೋಸ್ಟ್ ಎಲ್ಲ ಮನೆ ಹತ್ರ ಹಾಕಿದ್ದಾರೆ. ತುಂಬ ಎಲ್ಲ ಅವೇರ್ನೆಸ್ ಇದೆ. ಆಮೇಲೆ ಈಗ ರವಿಶಂಕರ್ ಅಂತ ಇದ್ದಾರೆ, ಎಲ್ಲಿ ನಮ್ಮ CET ಕಾಲೇಜ್ ಉಂಟಲ್ಲ ಪೊನ್ನಂಪೇಟೆ, ಅವರೆಲ್ಲ ಹಂಗೆ ಅವರು ಬ್ಯಾಂಗ್ಳೂರ್ವರೆಗೂ ಬೇಕಾದ್ರೆ ಹೋಗ್ಬಿಡ್ತಾರೆ. ಕಾರ್ ತಗೊಂಡು ಹೋಗಿ ಬೇಕಾದ್ರೆ ಅದೊಂದು ಗಿಡ ಹೊಸ ಗಿಡ ತಗೊಂಡು ಬರ್ತಾರೆ. ಆ ಥರ ತುಂಬ ಜನ ಮಣ್ಣಿನ ಮೇಲೆ ಪ್ರೀತಿ ಇರಬೇಕು. ಸರ್ ಮತ್ತೊಂದು ವಿಚಾರ, ಇಲ್ಲಿ ತರ ಈಗ ಒಬ್ಬರಿಗೆ ಐ ವಾಂಟ್ ಟು ನೋ ಸಮಥಿಂಗ್. ಎಲ್ಲ 2.5 ರವಿ ಪ್ಲಾಂಟ್. ವಾಟ್ ಇಸ್ ದಿಸ್? ರವಿ ಅರ್ಕಾಪುರ್ ರವಿ. ಇದು ನಿಮಗೆ ಪಲ್ಪ್ ಆಲ್ಮೋಸ್ಟ್ 80% ಮೇಲಿರುತ್ತೆ, ಬೀಜ ಭಾಳ ಚಿಕ್ಕದಿರುತ್ತೆ. ಖತರ್ನಾಕ್ ಅಲ್ಲ ರೀ ಇದು ಪ್ಲಾಂಟ್ ಇದೆಯಾ? 150 ರೂಪಾಯಿಗೆ ಪ್ಲಾಂಟ್ ಸಿಗುತ್ತಾ? ಸಿಗುತ್ತೆ. ದಿಸ್ ಇಸ್ ಬ್ಯೂಟಿಫುಲ್. ಇದು ಸೈಜ್ ಇನ್ನೂ ಕಡಿಮೆ ಬರುತ್ತೆ ಸ್ವಲ್ಪ. ಇದು ಯಾಕಂದ್ರೆ ಕಡಿಮೆ ಫ್ರೂಟ್ಸ್ ಇರೋದ್ರಿಂದ ಸ್ವಲ್ಪ ಸೈಜು ಅದರ ಕೆಪಾಸಿಟಿಗೂ ಮೀರಿದೆ. ಇದು ಎಷ್ಟು ವರ್ಷದ ಗಿಡಗಳು ಸರ್ ಇದು? ಅದೇ ನೋಡಿ 4 ಇಯರ್ಸ್. 4 ಇಯರ್ಸ್ ಗಿಡಗಳು. ಸರ್ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರ್ತಾ ಇದೆ. ಇದನ್ನ ನೋಡಿ, ಇದು ನನ್ನ ಕಾಫಿ ಕೃಷಿಕರಿಗಾಗಿ. ಕಾಫಿ ತೋಟದ ಮಧ್ಯೆ ಹಾಕಿದಾಗ ಬಟರ್ ಫ್ರೂಟ್ ಗಿಡ ಹಿಂಗೆ ಹೋಗ್ತಾ ಇರುತ್ತೆ. ಹೌದು, ಯಾಕಂದ್ರೆ ಯಾವುದೇ ಗಿಡಕ್ಕಾಗಲಿ ಬಿಸಿಲು ಬೇಕು. ಯಾವಾಗ ನೆರಳು ಜಾಸ್ತಿ ಇರುತ್ತೋ ಸೂರ್ಯನ ಹುಡ್ಕೊಂಡು ಹೋಗ್ತಿರುತ್ತೆ. ಅದನ್ನ ಅಲ್ಲ, ಒಂದು ಈ ಗಿಡ ಹಿಂಗೆ ಹೋದಾಗ ಸೈಡ್ ಗೆಲ್ಲುಗಳನ್ನ ಕೆಲವು ಜನ ಕಡಿತಾರೆ. ಅದು ಕಡಿಬೇಕಲ್ಲ ಹಿಂಗೆ ಬಿಡ್ಬೇಕಾ? ಕೆಳಗಡೆ ನೀವು ಅಟ್ಲೀಸ್ಟ್ ಒಂದು 60 ಸೆಂಟಿಮೀಟರ್ 1 ಮೀಟರ್ ವರೆಗೂ ಬೇಕಾದ್ರೆ ನೀವು ರಿಮೂವ್ ಮಾಡಬಹುದು. ಇಲ್ಲ ನಿಮಗೆ ಬ್ರಾಂಚಸ್ ತುಂಬಾ ದಪ್ಪ ಬಂತು ಅಂದ್ರೆ ನೀವು ಇನ್ಶಿಯಲಿ ನೀವು ಮೇಂಟೈನ್ ಮಾಡಿ. ವೈ ದ ಶೇಪ್ ಇಸ್ ಡಿಫರೆಂಟ್? ಯಾವುದು? ಅದು ಕ್ಯಾರೆಕ್ಟರ್, ಅದರದ್ದು ತಳಿದ ಕ್ಯಾರೆಕ್ಟರ್ ಅದು ಇದು ಡಿಫರೆಂಟ್ ಇದೆಯಲ್ಲ? ಇಲ್ಲ, ಬಲ್ಬ್ ಶೇಪ್ ಬರುತ್ತೆ. ಬ್ಯೂಟಿಫುಲ್. ಇದು ಎಷ್ಟು ವರ್ಷದ ಗಿಡ ಸರ್ ಇದು? 4 ವರ್ಷದ ಗಿಡ. ನಿಮಗೆ ಸಾಧಾರಣ 60 kg ವರೆಗೂ ಕೊಯ್ಬೋದು. ಬಟ್ ನಾವು ರೆಕಮೆಂಡ್ ಮಾಡೋದು ನಿಮಗೆ 4th ಇಯರಲ್ಲೆಲ್ಲ ಒಂದು 25-30 ತಗೊಳ್ಳಿ ಅಂತ. ತುಂಬ ಹೆವಿ ಕ್ರಾಪ್ ತೊಗೊಂಡ್ರು ಕೂಡ ಈ ವೆರೈಟೀಸ್ ಏನಂದರೆ ನಿಮಗೆ 3rd ಇಯರಲ್ಲೇ ಆಲ್ಮೋಸ್ಟ್ 40-60 kg ವರೆಗೂ ಕೊಟ್ಬಿಡುತ್ತೆ. ಕೊಟ್ಟರೆ ಏನಾಗುತ್ತೆ ನಿಮಗೆ ನೋಡಿ ಎಕ್ಸಾಸ್ಟ್ ಆಗಿಬಿಡುತ್ತೆ, ಸ್ವಲ್ಪ ಡ್ರೈಯಿಂಗ್ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ನನಗೆ ಈ ಥರ ಮಾತಾಡಬೇಕು ಸರ್. ನನಗೆ ಗೊತ್ತಿದ್ದಂಗೆ ನಾವು ಬಟರ್ ಫ್ರೂಟ್ ಗಿಡ ನಡೋದು, ಕುಯ್ಕೊಳ್ಳೋದು, ಅದು ಬಿಟ್ಟರೆ ಕಾಫಿ ಗೊಬ್ಬರ ಇದಕ್ಕೂ ಸ್ವಲ್ಪ ಯೂರಿಯಾ ಎಸಿ ಅದು. ಇದು ಬಿಟ್ಟರೆ ಬೇರೆ ಆರೈಕೆ ಪೋಷಣೆ ಗೊತ್ತಿಲ್ಲ. ಹೇಳಿ ನೀವು. ಈಗ ಏನಾಗ್ತಿದೆ, ಈಗ ಇದರಲ್ಲಿ ಕೊಳೆ ರೋಗನೂ ಬರ್ತಿದೆ ಸರ್. ಯಾಕಂದರೆ ನಾವು ಪ್ರಾಬ್ಲಮ್ಸ್ ಹೇಳ್ಬೇಕು ರೈತರಿಗೆ. ಬರೀ ಅಡ್ವಾಂಟೇಜಸ್ಸು ಹೀಗೆ ಆಗುತ್ತೆ ಅನ್ನೋದಕ್ಕಿಂತ ತುಂಬ ಜನ ರೈತರು ಈಗ ಏನು ಮಾಡ್ತಾರೆ, ಸರ ಇಲ್ದಂಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಇನ್ನೂ 200 ರೂಪಾಯಿ ಕ್ಯಾಲ್ಕುಲೇಟ್ ಮಾಡೋರು ಇದ್ದಾರೆ. ಕೆಜಿಗೆ 200 ರೂಪಾಯಿ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ 3ನೇ ವರ್ಷದಲ್ಲಿ ಇಷ್ಟು ಲಕ್ಷ ಮಾಡ್ತೀವಿ ಅಂತ. ಬಟ್ ನೀವು ಹೇಳ್ದಂಗೆ ಮೇಂಟೆನೆನ್ಸು ಭಾಳ ಇಂಪಾರ್ಟೆಂಟ್. ಈಗ ನಾವು ಪೆಪ್ಪರ್ ನೋಡಿದ್ವಿ, ಕಾಳ್ಮೆಣ್ಸು ಸೊರಗು ರೋಗ ಬಂದು ಈಗ ಪೆಪ್ಪರ್ ಕ್ವಶನ್ ಸ್ಪೆಸಿಫಿಕ್ ಇರುತ್ತೆ. ಇದಕ್ಕೆ ಪ್ರೂನಿಂಗ್ ಇದೆಯಾ? ಪ್ರೂನಿಂಗ್ ಇಲ್ಲ. ಪ್ರೂನಿಂಗ್ ಇದೆ. ಪ್ರೂನಿಂಗ್ ಮಾಡಬೇಕು. ಲೈಟ್ ಪ್ರೂನಿಂಗ್ ಮಾಡಿದ್ರೆ ನೀವು ಶೇಪ್ ಈ ತರ ಕೊಡ್ಲಿಕ್ಕೆ ಆಗುತ್ತೆ. ಇಲ್ಲ ನೀವು ಪ್ರೂನಿಂಗ್ ಮಾಡಿಲ್ಲ ಅಂದ್ರೆ ಲೈಟ್ ಪ್ರೂನಿಂಗ್ ಸಾಫ್ಟ್ ಇದೆ. ಹತ್ತಬೋದಾ? ಮುರಿದು ಬೀಳಲ್ಲ ಇದು? ಹೌದು, ಸಾಫ್ಟ್ ಇರುತ್ತೆ ಬುದ್ದು. ಹತ್ತಿ ಮಾಡಿಲ್ಲ. ಪ್ರೂನಿಂಗ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ ಸರ್. ನೀವು ಅಟ್ಲೀಸ್ಟ್ ಓವರ್ ಕ್ರೌಡೆಡ್ ಬ್ರಾಂಚಸ್ ಆದ್ರೆ ರಿಮೂವ್. ಸ್ವಲ್ಪ ಲೈಟ್ ಪ್ರೂನಿಂಗ್. ಪ್ರೂನಿಂಗ್ ಇಸ್ ಆಪ್ಷನಲ್. ನೆಕ್ಸ್ಟ್, ಕಾಫಿಗೆ ಹಾಕೋ ಗೊಬ್ಬರ ಬಿಟ್ಟು ಬೇರೆ ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕಾ? ನೀವು ಕಾಫಿಗೆ ಕೂಡ ಗೊಬ್ಬರ ಕೊಟ್ಟರೆ ಕೂಡ ಸಾಕಾಗುತ್ತೆ, ಏನು ತೊಂದರೆ ಇಲ್ಲ. ನೀವು ಕಾಫಿಯಲ್ಲೇ ಬೆಳೆದಾದ್ರೆ ಅದೇ ಸಾಕು. ಎಕ್ಸ್ಟ್ರಾ ಏನ್ ಬೇಕು? ಎಕ್ಸ್ಟ್ರಾ ಏನಂದ್ರೆ ನಿಮಗೆ ನೋಡಿ, ಈಗ ಬೋರರ್ಸ್ ಬರ್ತಾವೆ ಕೆಲವೊಂದು ಟೈಮು, ವಿಲ್ಟ್ ಬರುತ್ತೆ, ವಾಟರ್ ಸ್ಟಾಗ್ನೇಷನ್ ಅವಾಯ್ಡ್ ಮಾಡ್ಬೇಕು ಸರ್. ಮೇನ್ ಈಗ ನೀವು ಬುಡನ ಎತ್ತರ ಮಾಡಿದ್ದೀರಾ, ಇಸ್ ಇಟ್ ರೈಟ್ ವೇ ಆಫ್ ಡೂಯಿಂಗ್ ಇಟ್? ರೈಟ್ ವೇ. ಶೂಟ್ ಮಾಡಿ, ಬುಡ ಎತ್ತರ ಇರಬೇಕು, ಇದಾಗಬಾರ್ದು. ಲಿಚ್ಚಿ ನೋಡಿ ಸರ್, ಅದು ಲಿಚ್ಚಿ ಪ್ಲಾಂಟ್. ದಟ್ ಇಸ್ ಯುವರ್ ಟಾಕಿಂಗ್ ನೋ ಲಿಚ್ಚಿ. ಹ್ಯೂಜ್ ಲಿಚ್ಚಿ ಮರ. ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಅದು ಆಲ್ಮೋಸ್ಟ್ ನಿಮ್ಗೆ ಒಂದು 60, ಮೋರ್ ದೆನ್ 60. ಈ ಕೇಂದ್ರಕ್ಕೆ ಎಷ್ಟು ವರ್ಷ? ಕೇಂದ್ರಕ್ಕೆ 1947 ನಮ್ಮದು 78. ಆ ಸ್ಟಾರ್ಟಿಂಗ್ ಎಲ್ಲ ಯಾರೋ ಒಂದು ಲಿಚ್ಚಿ ಹಾಕಿದ್ರು ಅದು? ಹಾಂ, ಅವರು ಹಾಕಿದ್ದಾರೆ. ನಿಮಗೆ ಕೊಡಗಲ್ಲಿ ಕೆಲವು ಎಸ್ಟೇಟ್ಸ್ ಎಲ್ಲ ಇದೆ ಸರ್, 100 years ಲಿಚ್ಚಿ ಪ್ಲಾಂಟ್ಸ್ ಅದೇ. ಅದರ 3 ಸೈಜ್ ಡಬಲ್ ಇರೋ ಗಿಡ ಇದೆ ಒಂದು. ಓ, ಅಂದ್ರೆ ಇದು ಲಿಚ್ಚಿ ಹಿಡಿತ ಹಿಂಗೆ ಹಿಡಿಯುತ್ತೆ? ಫುಲ್ ಹಿಡಿಯುತ್ತೆ, ಬಟ್ ಅದು ನಮಗೇನು ಸಿಗೋದಿಲ್ಲ. ನೆಟ್ ಹಾಕ್ಲಿಕ್ಕೆ ಆಗಲ್ಲ.
ಅದು ಹಾರ್ವೆಸ್ಟ್ ಮಾಡಿ ಎಲ್ಲ ಬರ್ಡ್ಸ್ಗೆ ಸಿಗುತ್ತೆ. ನೆಟ್ ಯಾಕೆ ಅಷ್ಟು ಹೈಟಿಗೆ ಅಲ್ಲ ಸರ್, ಅಷ್ಟು ಹೈಟಿಗೆ ನೆಟ್ ಹಾಕೋದು ಭಾರಿ ಕಷ್ಟ. ಅದಕ್ಕೆ ಗಿಡ ನೀವು ಯಾವಾಗ ಇದು ಸೀಡ್ಲಿಂಗ್ ಇರುತ್ತೆ, ಈಗ ಅದಕ್ಕೆ ಗ್ರಾಫ್ಟೆಡ್ ಗಿಡ್ಸ ಏನಂದರೆ ಅಡ್ವಾಂಟೇಜು, ಈಗ ಲೇಬರ್ ಎಲ್ಲ ಇಶ್ಯೂ ಇರೋದ್ರಿಂದ ಹೈಟ್ ಕಡಿಮೆ ಇರುತ್ತೆ, ಈಸಿ ಟು ಮ್ಯಾನೇಜ್, ಈಸಿ ಟು ಹಾರ್ವೆಸ್ಟ್, ಈಸಿ ಟು ನೆಟ್ಟಿಂಗ್. ಮಿರ್ಚಿ ಬಿಟ್ಟರೆ ಬೇರೆ ಯಾವ ಫುಡ್ಡನ್ನ ಹಕ್ಕಿಗಳೇ ತಗೊಂಡು ಹೋಗಲ್ಲ, ಎಲ್ಲ ತಗೊಳುತ್ತೆ. ಈ ರಾಂಬುಟಾನ್ ಒಂದು ಬಿಡೋದಿಲ್ಲ, ಅದಕ್ಕೂ ಅಲ್ಲ. ಇದು ಬಟರ್ ಫ್ರೂಟ್ ಅಲ್ಲ, ಅಷ್ಟೊಂದು ಬಟರ್ ಫ್ರೂಟ್ ಇಲ್ಲ, ಬಟರ್ ಫ್ರೂಟ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಬಟರ್ ಫ್ರೂಟ್. ಎಲ್ಲ ಟೈಪ್ ಆಗಿದೆ, ವೆರಿ ಟೇಸ್ಟಿ ನೋಡಿ, ಟೇಸ್ಟ್ ಇದು ವೆರಿ ಜ್ಯೂಸಿ ಇರ್ಬೋದು. ಇದು ಜ್ಯೂಸಿ ಆ್ಯಂಡ್ ಸ್ವೀಟ್ನೆಸ್ ಇರ್ತದೆ. ವೈದ್ಯನಾಗ ಹೇಳ್ತಾ ಇದ್ದೀವಿ, ಯಾವ ಫ್ರೂಟಿಗೆ ಒಂದು ಎಕ್ಸಾಟಿಕ್ ಕಲರ್ ಇರುತ್ತಲ್ಲ, ಇಟ್ ಹ್ಯಾಸ್ ಮೆನಿ ವೈಟಮಿನ್ಸ್ ಆ್ಯಂಡ್ ವೆರಿ ಏನೋ ತುಂಬ. ಆಲ್ವೇಸ್ ಅವರ್ ಫುಡ್ ಶುಡ್ ಬಿ ಕಲರ್ಫುಲ್, ಡಿಫ್ರೆಂಟ್ ಕಲರ್ಸ್. ಫ್ರೂಟ್ ಜೊತೆಗೆ ಜೀವನ ಆಲ್ಸೋ ಶುಡ್ ಬಿ ಕಲರ್ಫುಲ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಹೆಲ್ತ್ ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ಕಲರ್ಫುಲ್ಲೇ. ವಾವ್, ಹುಳಿ ಇದೆಯಾ? ಇಲ್ಲ. ಹಾಂ, ಇದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ. ಒಂದು ನಿಮಗೆ ಸ್ವೀಟ್ ಟೈಪು, ಇನ್ನೊಂದು ಸೋರ್ ಟೈಪು. ದಿಸ್ ಈಸ್ ಸ್ವೀಟ್ ಟೈಪು. ತುಂಬ ಜನ ಮನೆ ಹತ್ರ ನೀವು ಅಬ್ಸರ್ವ್ ಹುಳಿ ಅಂತಾರೆ, ತಿನ್ಲಿಕ್ಕಾಗಲ್ಲ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಚೆನ್ನಾಗಿದೆ. ನಿಮಗೆ ಈಲ್ಡ್ ಹೆಂಗೆ ಬರುತ್ತೆ ಅಂದರೆ ಬೇರೆ ಕ್ರಾಪ್ಸು ನೀವು ಕಂಪೇರ್ ಮಾಡೋಕ್ಕಲ್ಲ. ಇದು ನೋಡಿ, ಒಂದು ಇದಕ್ಕೆ ನಿಮ್ಗೆ 100 kgs 120 kgs ಬರುತ್ತೆ. ಆ್ಯಕ್ಚುಲಿ ಕೋಸ್ಟಲ್ ಆ ಕಡೆ ಎಲ್ಲ ಹೋದ್ರೆ ಆಲ್ರೆಡಿ ಸ್ಟಾರ್ಟೆಡ್ ಕ್ರಾಪು, ಚೆನ್ನಾಗಿದೆ. ನಮ್ಮದು ಲೇಟ್ ಆಗುತ್ತೆ. ಇಟ್ಸ್ ವೆರಿ ಸ್ಲೋ ಗ್ರೋಯಿಂಗ್ ಕ್ರಾಪ್, ಅದಕ್ಕೆ ತುಂಬ ಜನ ಆಗ್ತಿರ್ಲಿಲ್ಲ. ಈಗೀಗ ಧೈರ್ಯ ಮಾಡಿದ್ದಾರೆ, ಹೋಗ್ಲಿ ನಮ್ಮ ಮಕ್ಕಳು ತಿನ್ಲಿ ಅಂತ ಡಿಸೈಡ್. ಎಷ್ಟು ವರ್ಷ ಬೇಕು ಮ್ಯಾಂಗೋಸ್ಟಿನ್ಗೆ? ಇದು ನಿಮಗೆ 8 years 10 years ಬೇಕು ಕ್ರಾಪ್ ಬರಲಿಕ್ಕೆ. ತಿನ್ಬೋದು ನಾವು, ತಿಂದು ಧೈರ್ಯ ಮಾಡಿ ಆಗ್ಬೇಕು. ಇದು ಮ್ಯಾಂಗೋಸ್ಟಿನ್ ಫ್ಲವರ್, ಹಣ್ಣುಗಳ ರಾಣಿ. ನಿಮ್ಗೆ ಆಗಸ್ಟ್ ಸೆಪ್ಟೆಂಬರ್ಗೆ ನಮ್ದು ಹಾರ್ವೆಸ್ಟ್ ಬರುತ್ತೆ. ಎಲ್ಲ ಸೆಟ್ಟಿಂಗು ಕ್ರಾಪ್. ಸಪೋಸ್ ಈ ಫ್ರೂಟ್ ಈಗ ನಿಮ್ಮ ಮನೆ ಹತ್ರ ಇದೆ, ಅದು ಚೆನ್ನಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಫ್ಯಾಟ್ ಕಂಟೆಂಟ್ ಮೇಲೆ ಚೆಕ್ ಮಾಡ್ತೀವಿ. ಜಾಸ್ತಿ ಇತ್ತು ಅಂದರೆ ನಿಮ್ಗೆ ಇದರಲ್ಲಿ ಚೆಕ್ ಮಾಡ್ತೀವಿ ಎಷ್ಟು ಗ್ರಾಮ್ ಇದೆ. 100 ಗ್ರಾಮ್ ಬಲ್ಬ್ ತಗೊಂಡ್ರೆ ಎಷ್ಟು ಗ್ರಾಮ್ ಇರುತ್ತೆ. ಗರ್ಡ್ಲಿಂಗ್ ಅಂತ ಇಷ್ಟೊತ್ತು ಮಾತಾಡ್ತಿದ್ವಲ್ಲ ನಾವು. ಗರ್ಡ್ಲಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ವರ್ಡ್ ಯೂಸ್ ಮಾಡ್ತೀವಿ. ಒಂದು ಮಾತ್ರ ಇಷ್ಟೇ ಸಿಂಪಲ್, ಅದು ಅಷ್ಟೇ ಜಸ್ಟ್ ಒಂದು ಅದಕ್ಕಿಂತ ಡೀಪ್ ಆಗಿ ಕಟ್ ಮಾಡಬಾರ್ದು. ಇಷ್ಟೇ. ಇದು ನೀವು ವುಡ್ವರ್ಗೂ ಹೋಗುತ್ತೆ, ಏನು ತೊಂದರೆ ಇಲ್ಲ. ವುಡ್ವರ್ಗೂ ಹೋಗುತ್ತೆ, ಇಲ್ಲ ಆಗುತ್ತೆ. ಫುಲ್ ಬಾರ್ಕು ಇದು ಮಾಡ್ಬಿಡ್ಬೇಕು. ಜಸ್ಟ್ ನೋಡಿ, ಇದು ಬಿಡ್ತಿದೆಯಲ್ಲ, ಇದು ಇಂಪಾರ್ಟೆಂಟ್. ನೀವು ಹೇಳಿದ್ರಲ್ಲ, ತುಂಬಾ ಅಗಲ ಮಾಡಬಾರ್ದು. ಇಷ್ಟ ಅಗಲ ಮಾಡಿದ್ರೆ ಒಣಗೋಗುತ್ತೆ. ಭಾಳ ಕೇರ್ಫುಲ್ ಆಗಿರುತ್ತೆ. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? ಎಷ್ಟು ಜನ? ತುಂಬ ಜನ ಒಳ್ಳೆ ಇದಕ್ಕೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಒಂದು ಕೆಟಲಾಗ್ ಆಲ್ಮೋಸ್ಟ್ 45 ಫ್ರೂಟ್ಸ್ ಇದೆ. ಸರ್, ಇದು ಯಾವಾಗ ಬಿಲ್ಡ್ ಮಾಡಿರೋದು ನೀವು? ಈಗ ರೀಸೆಂಟ್ 2022 ಹಂಗೆ ವೈಲ್ಡ್ ಫ್ರೂಟ್ಸ್. ವಿ ಆರ್ ವರ್ಕಿಂಗ್ ಆನ್ ದಿಸ್ ಆಲ್ಸೋ. ಜಸ್ಟ್ ಅಭಿ ಒಂದು ಕಲೆಕ್ಟ್ ಮಾಡೋದು, ಅದರಲ್ಲಿ ಏನು ಸ್ವಲ್ಪ ರಂಜಸ್ ಹಣ್ಣು ಇದನ್ನ ತಿಂದಿದ್ದೀನಿ, ನನಗೆ ಯಾರೋ ಕೊಟ್ಟಿದ್ದಾರೆ ರೀಸೆಂಟ್ ತಿಂದಿದ್ದೀನಿ. ಇದು ಕೊಟ್ಟೆ ಹಣ್ಣು ತಿಂದಿರ್ತೀರಿ, ರೋಡ್ ಸೈಡ್ ಎಲ್ಲ ಇರುತ್ತೆ, ಫುಲ್ ಮುಳ್ಳು. ಕಪ್ಪರ್ಚಿ ಹಣ್ಣು ಅಂತಾರೆ ಕೆಲವರು. ಸಮಥಿಂಗ್ ಗೊಟ್ಟೆ ಗೊತ್ತು, ಮುಳ್ಳಿನ ಮರ ಮೇಲೆ, ಬೆಟ್ಟದ ಮೇಲೆ. ಚೂರಿ ಹಣ್ಣು ಟೇಸ್ಟ್ ಇಲ್ಲ, ಬಳದಿಕ್ಕೂ ಅದರದ್ದೇ ಟೇಸ್ಟ್ ಇದೆ. ಹುಳಿ ಇರುತ್ತೆ ಸ್ವಲ್ಪ. ಸೋಮಾರಿ ಹಣ್ಣು ಇದು ನೀವು ಬೇರೆ ಲೋಕಲ್ ನೇಮ್ ಕರಿಬೋದು. ಇದು ಇರುತ್ತೆ ಎಲ್ಲ ಕಡೆ ಸರ್. ಸ್ಪೈಸಿ ಇರುತ್ತೆ, ಲೀಫ್ ಫ್ರೆಶ್ ಮಾಡೋದು ನಿಮಗೆ ಆ ಸ್ಪೈಸಿ ಸ್ಮೆಲ್ ಬರುತ್ತೆ. ಇದು ರಾಸ್ಬೆರಿ 3 ಥರದ್ದು ಇದೆ ನಿಮ್ಮಲ್ಲಿ. ಎಲ್ಲೋ ಬರುತ್ತೆ, ರೆಡ್ ಮತ್ತೆ ಇದು ಪರ್ಪಲ್. ಇದು ಬೀರ್ಗುಳಿ ಹಣ್ಣು, ಹುಳುಗ್ರ ಹಣ್ಣು ಅಂತಾರೆ, ಇಲ್ಲ ಬೀರ್ಗುಳಿ ಹಣ್ಣು ಅಂತಾರೆ. ಇದರಲ್ಲಿ ಸ್ವೀಟ್ ಟೈಪ್ ಇದೆ, ಹುಳಿ ಟೈಪ್ ಇದೆ. ನೇರಳೆ ಇದೆ. ಇದು ಬಿಳಿ ಸುಳಿ ಗಿಡ ಅಂತಾರೆ ಆಕ್ಚುಲಿ. ಅದು ರೋಡ್ ಸೈಡ್ ಎಲ್ಲ ಇದೆ. ಈಗ ಬರುತ್ತೆ, ಈಗ ಸೀಸನ್ ಅದು ಏನು ಟೇಸ್ಟ್ ಇರೋದಿಲ್ಲ, ಬಟ್ ದಟ್ ಈಸ್ ಆಲ್ಸೋ ಒನ್ ವೈಲ್ಡ್ ಎಡಿಬಲ್ ಫ್ರೂಟ್. ನೇರಳೆ ನಿಮ್ಗೆ ಗೊತ್ತಿರೋದು. ಅದು ಅಂಕೋಲೆ ಹಣ್ಣು ಗೊತ್ತಿದೆ, ಅಂಕೋಲೆ ಹಣ್ಣು. ಇದರಲ್ಲಿ ಇಣಜಿ ಇಲ್ಲಲ್ಲ? ಇಂಜಿ ಹಣ್ಣು ಇನ್ನೊಂದು ಬೋರ್ಡಲ್ಲಿ ಇದೆ ಆಕ್ಚುಲಿ. ಆಮೆ ಹಣ್ಣು ಇಲ್ಲ, ಇಣಜಿ ಇಲ್ಲ. ನಮ್ಮ ಕಡೆ ಫೇಮಸ್ ಆಮೆ ಹಣ್ಣಿದೆ, ಕಲೆಕ್ಟ್ ಮಾಡಿದ್ದೀವಿ, ಅದ್ರದ್ದು ಇನ್ಫಾರ್ಮೇಶನ್ ಇದೆ. ಬಟ್ ಒನ್ ಮೋರ್ ಬೋರ್ಡ್ ವಿ ಆರ್ ಮೇಕಿಂಗ್, ಅದರಲ್ಲಿ ಅವೆಲ್ಲ ಬರುತ್ತೆ. ಇದರಲ್ಲಿ ಮಿಸ್ ಆಗಿರೋದೆಲ್ಲ. ಇದೆಲ್ಲ ತಳಿಗಳು ನಮ್ದು ಅಥೆಂಟಿಕ್ ಕೊಡಗಿ ತಳಿಗಳು. ಈ ತಳಿಗಳನ್ನ ಉಳಿಸ್ಕೊಳ್ಬೇಕು, ನರ್ಸರಿ ಮಾಡಬೇಕು ತೋಟದಲ್ಲಿ. ಯಾಕಂದ್ರೆ ನಾವು ಕಾಡನ್ನ ನಾವು ತೆಗೆದುಬಿಟ್ಟು ಕಾಫಿ ತೋಟ ಮಾಡಿದಾಗ ಇದನ್ನೆಲ್ಲ ನಾವು ಅಟ್ಯಾಚ್ ಮಾಡ್ತೀವಿ. ಹಂಗೂ ಇಲ್ಲಿ ಕೊಡಗಲ್ಲಿ ಏನಂದ್ರೆ ದೇವರ ಕಾಡುಗಳು ಅಂತ ಕಾನ್ಸೆಪ್ಟ್ ಇರೋದ್ರಿಂದ ಸ್ವಲ್ಪ ಉಳಿದಿದೆ. ಮತ್ತೊಂದು ವಿಚಾರ, ಕೊಡಗಲ್ಲಿ ಜನ ಹಣ್ಣುಗಳನ್ನ ಯಾವತ್ತು ಹಣ್ಣು ಅಂತ ಬೆಳೆಯಲ್ಲ, ಮೊಮ್ಮಕ್ಳಿಗೆ ತಿನ್ನಕ್ಕೆ ಅಂತ ಮನೆ ಸುತ್ತ 4-5 ಮರ ಹಾಕೊಂಡಿರ್ತಾರೆ. ಹಾಗೆ ನಮಗೆ
ನಾವು ಹಣ್ಣು ಬೆಳೆದು ಸೌಕರ್ಯಾಗಿದ್ದಾನೆ ಯಾರು ನೋಡಿಲ್ಲ. ಓಕೆ. ಈಗ ಯೂಟ್ಯೂಬಲ್ಲಿ ಏನೋ ತುಂಬಾ ಜನ ಇದ್ದಾರೆ. ಬಳ್ಳಾರಿಯ ಕೃಷ್ಣಪ್ಪ ದಾಳಿಂಬೆ ಬೆಳೆದು ಕೋಟೆ ದೀಪ ನೋಡಿದ್ಮೇಲೆ ನಮ್ಗೆ ಇಲ್ಲಿ ಆಸೆ ಆಗೋದು, ನಾನು ಬೆಳಿತೀನಿ ಕೃಷ್ಣಪ್ಪನ ಥರ ಆಗ್ತೀನಿ. ಹೌದು ಹೌದು ಇನ್ನೇನು ಆ್ಯಪಲ್ ಬೆಳೆದ ಹೌದು. ದೇವನಹಳ್ಳಿಯ ಮಾದೇವ್ ಅಂತೇಳಿ ನಮಗೂ ಅನ್ಸೋದು. ಅಂದರೆ ಫಾರೆಸ್ಟ್ ಗ್ರೋಯಿಂಗ್ ಫ್ರೂಟ್ಸು ಇನ್ನು ನಮ್ಗೆ ನಾನು 5 ಎಕರೆಯಲ್ಲಿ ನಾನು ಕಾಫಿನ ತೆಗೆದು 5 ಎಕರೆಯಲ್ಲಿ ರ್ಯಾಂಬೂಟನ್ ಹಾಕ್ತೀನಿ ಹೇಳೋ ಗಂಡೆದೆ ಇನ್ನು ಕೊಡಗಿನ ರೈತರಿಗಂತೂ ಬಂದಿಲ್ಲ. ಇಲ್ಲಾಂದ್ರೆ ಮಾಡಿದಾರೆ ಆ ಥರ ಓನ್ಲಿ? ಇಲ್ಲ, ಕಡಿಮೆ ಇದೆ ಆ ಥರ. ಒಂದು ಕೆಲವೊಂದು ಕಡೆ ನಾಪೋಕ್ಲು ಆ ಸೈಡೆಲ್ಲ ಕೆಲವು ತೋಟಗಳಿದ್ದಾವೆ. ಮತ್ತೆ ಲಿಚ್ಚಿ ಇದೆ. ಲಿಚ್ಚಿಯಲ್ಲಿ ನಾವು ವಿರಾಜಪೇಟೆ ಹೋದ್ರೆ ಅಚಲ್ ಸರ್ ಅಂತಿದ್ದಾರೆ, ಅಚಲ್ ಅಂತ, ಹ್ಯಾಂಗ್ ಸೈಡ್ ಎಸ್ಟೇಟ್. ಓಕೆ. ಅವ್ರದ್ದು ಒಂದು 6-7 ಎಕರೆ ಲಿಚ್ಚಿ ಇದೆ. ಓನ್ಲಿ ಲಿಚ್ಚಿ? ಓನ್ಲಿ ಲಿಚ್ಚಿ. ಹೌ ಮೆನಿ ಇಯರ್ಸ್? ಆಲ್ಮೋಸ್ಟ್ 5 to 6 years. ಈಲ್ಡ್ ಬರಕ್ಕೆ ಶುರು ಆಗಿದೆ? ಈಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಗಿ ಲಾಸ್ಟ್ ಟೈಮ್ ಅವ್ರು ಆಲ್ಮೋಸ್ಟ್ ಒಂದು 2-3 ಟನ್ಸ್ವರೆಗೂ ಹಾರ್ವೆಸ್ಟ್ ಮಾಡಿದ್ದಾರೆ. 3 ಟನ್ಸ್ವರೆಗೂ. ಅವರೇ FAOs ಇದೆ ನಮ್ಮದು KVK ಗೋಣಿಕೊಪ್ಪದ ಹತ್ರ ಒಂದು FAO ಇದೆ. FAO ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಆರ್ಗನೈಸೇಷನ್. ಅಲ್ಲೇ ಈ ಸೆಲ್ ಫಾರ್ 330 rupees 300 rupees per kilo ಎಲ್ಲ. ಯಾವುದು ಅದಕ್ಕೆ ಕಡಿಮೆ ಇಲ್ಲ. He's happy with the whole? He's happy, but he's increasing. Now we did experiment in his field also, the girdling technology. We tried to induce flowering. ಸರ್, ಈಗ ಒಂದು ಸರ್ ಹೇಳಿ, ಅಚ್ಚಲ್ ಅವ್ರು ವಿರಾಜಪೇಟೆ ಅಚ್ಚಲ್ ಅವ್ರು ನಮ್ಮ ಈ ಥರ ಕ್ವಶನ್ ಕೇಳ್ತಿರೋದು, ಈ ವಿಚಾರ ಏನು ಅಂತ ಹೇಳಿದ್ರೆ, ಸರ್ ಅವ್ರಿಗೆ ಯಾವ ತಳಿ ಕೊಟ್ರಿ? ಶಾಹಿ ತಳಿ. ಆ ತಳಿ, ಯಾಕಂದ್ರೆ ಒಂದು ತಳಿ ಸೆಲೆಕ್ಟ್ ಮಾಡುವಾಗ ಕೂಡ ಆ ತಳಿ ಬಗ್ಗೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು. ಅದು ಅವರು ರೈತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಲ್ಲ, ಬಿಹಾರ್ ಎಲ್ಲ ಹೋಗಿ ಬಂದು ಎಕ್ಸ್ಪ್ಲೋರ್ ಮಾಡಿ ಇದು ಮಾಡಿ ಆ ತಳಿನ ಆಯ್ಕೆ ಮಾಡ್ಕೊಂಡು. ಅಗ್ರಿ ಗ್ರಾಜುಯೇಟ್ ಓನ್ಲಿ ಅವರು ಕೂಡ. ಕೊಡಗಿಗೆ ಸೂಟ್ ಆಗೋದು ಯಾವುದು? ಶಾಹಿ ಬರುತ್ತೆ. ಇಲ್ಲಿ ನೀವು ಮಾರ್ತಿರೋದು ಯಾವುದು? ಶಾಹಿ. ಗುಡ್. ಅಂದರೆ ಇಫ್ ಯು ಫಾಲೋ ಸಂಬಡಿ ಲೈಕ್ ಇನ್ನು 5 ವರ್ಷದಲ್ಲಿ ಅವ್ರು ಹೇಗೆ ಯಾವ ಥರ ಬೆಳೆ ತೆಗಿತಾರೆ? ಅವ್ರಿಗಿಂತ ಲಿಚ್ಚಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ನೀವು ಸಕಲೇಶ್ಪುರ ಮತ್ತು ಬೇಲೂರು ರೋಡಲ್ಲಿ ಅರೆಹಳ್ಳಿಯಲ್ಲಿ ಆಲ್ಮೋಸ್ಟ್ ಒಂದು 8 acres 9 acres ಇದೆ. ಈ ಆಲ್ಮೋಸ್ಟ್ ಹಾರ್ವೆಸ್ಟ್ 20 tons ಎಷ್ಟು ಲಾಸ್ಟ್ ಇಯರ್? 20 ಟನ್ ಅಂತ ಹೇಳಿದ್ರೆ 600 rupees ಮಾರಿದ್ದಾರೆ ಅವರು. 20 ಟನ್ ಎಷ್ಟು ಕೆಜಿ ಸರ್? 2,000 ಕೆಜಿನ? 20,000 ಕೆಜಿ. 20,000 ಕೆಜಿ ಇಂಟು 400 ಹಾಕೋಣ. 80 ಲಕ್ಷ. ಎಷ್ಟು ಎಕರೆಯಲ್ಲಿ? 8 acres. 8 ಎಕರೆ 80 ಲಕ್ಷ. 80 ಲಕ್ಷದಲ್ಲಿ ಓಕೆ. ಖರ್ಚು 25 ಖರ್ಚು ಮಾಡಿದ್ರು? ಇಲ್ಲ, ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಅವ್ರು ನೆಟ್ ಹಾಕಿದ್ರೆ ಫುಲ್ ಕ್ರಿಕೆಟ್ ಗ್ರೌಂಡ್ ಥರ ಕಂಪ್ಲೀಟ್ ನೆಟ್ 8 acresಗೆ. ಅದೇ ಆಲ್ಮೋಸ್ಟ್ 6 lakh rupees per acre ಏನೋ ಆಯ್ತು ಕಾಸ್ಟ್ ಅವರು. ಫಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಅದು 3-4 years ಇರ್ತಾ ನೆಟ್. ಹಾಗಾಗಿ ಅದು ಡಿವೈಡ್ ಮಾಡಿದಾಗ ನಾವು 4 yearsಗೆ ಅದು ಕಡಿಮೆ ಆಗುತ್ತೆ. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ದೇರ್ ಶುಡ್ ಬಿ ಸಮ್ ಲೀಡರ್ ಬೇಕು. ಯಾರೋ ಒಬ್ರು ಧೈರ್ಯವಾಗಿ ನಾನು ಮಾಡ್ಬಿಟ್ಟು ಅವ್ರಿಗೆ ದಾರಿ ತೋರಿಸಿದ್ರೆ ಉಳಿದ ರೈತರು ಫಾಲೋ ಮಾಡ್ತಾರೆ ಅಲ್ವಾ? ನೀವೀಗ ಸ್ಮಾರ್ಟ್ ಬಜಾರ್ ಮಡಿಕೇರಿಯಲ್ಲಿ ಹೋದ್ರೆ ಸರ್, ಇಟ್ ವಿಲ್ ಬಿ ಇನ್ ಗ್ರಾಮ್ಸ್ ಆಕ್ಚುಲಿ, ನಾಟ್ ಇನ್ ಕೆಜಿಸ್. 100 grams ವಿಲ್ ಬಿ 80 rupees 60 rupees ಆ ಥರ ಇರುತ್ತೆ. ಸೊ ಒನ್ ಮೋರ್ ಥಿಂಗ್, ಬ್ಲೂಬೆರಿ ಏನಾರು? ಇಲ್ಲ, ನಾವು ಟ್ರೈ ಮಾಡಿಲ್ಲ. ಈಗ ಬೆರೀಸ್ ಬೇರೆ ಟ್ರೈ. ಸ್ಟ್ರಾಬೆರಿ, ಬ್ಲೂಬೆರಿ ನಿಮ್ಮ ಏರಿಯಾ ಬರಲ್ವಾ? ಸ್ಟ್ರಾಬೆರಿ ಬರುತ್ತೆ. ಸ್ಟ್ರಾಬೆರಿ ಕೆಲವು ಫಾರ್ಮರ್ಸ್ ಮಾಡಿದ್ದಾರೆ. ನೀವು ಮಾಡಬೇಕು. ಸ್ಟ್ರಾಬೆರಿ ಬರುತ್ತೆ ಆ್ಯಕ್ಚುಲಿ. ಬಟ್ ಅದೇ ನಮ್ಮೇನಂದರೆ ಎಲ್ಲ ಕ್ರಾಪ್ಸ್ ತಗೊಳಕ್ಕೆ ಹೋದ್ರೆ ನಾವೇನಾಗುತ್ತೆ, ಫೋಕಸ್ ನಿಮಗೆ ರಿಸರ್ಚ್ ಮಾಡೋಕ್ಕಾಗಲ್ಲ. ಜನರಲಿ ವಿ ಕ್ಯಾನ್ ಗ್ರೋ. ಮಹಾಬಲೇಶ್ವರಲ್ಲಿ ಸ್ಟ್ರಾಬೆರಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಹಾರ್ಟಿಕಲ್ಚರ್ ಸೆಂಟರ್ ಚೆಟ್ಟಳ್ಳಿಗೆ ಬಂದು ಇಲ್ಲಿ ವಿವಿಧ ಹಣ್ಣುಗಳ ಬಗ್ಗೆ ಆಗ್ತಿರೋ ಕೆಲಸಗಳನ್ನು ನಾವು ನೋಡಿದ್ದೀವಿ. ಬಹುಶಃ ಕೊಡಗಲ್ಲಿ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರದ ಒಂದು ದೊಡ್ಡ 200 ಎಕರೆ ಜಾಗದಲ್ಲಿ ವಿವಿಧ ಹಣ್ಣಿನ ಗಿಡಗಳ ಬಗ್ಗೆ, ಮುಖ್ಯವಾಗಿ ಇವತ್ತಿನ ದಿನ ಕೊಡಗಲ್ಲಿ ಬೆಳೆಯಬಹುದಾದ ಅವಕಾಡೋ ಅಂದರೆ ನಮ್ಮ ಬಟರ್ ಫ್ರೂಟು, ನಮ್ಮ ಕಿತ್ತಾಳೆ, ಲಿಚ್ಚಿ, ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ತುಂಬ ರೈತರು ಬಂದಿದ್ದು ಇಲ್ಲಿ ಮಾತಾಡಿ, ಇವ್ರ ಜೊತೆ ಎಲ್ಲ ಮಾತಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಅತ್ಯಂತ ರೀಸನೇಬಲ್ ಪ್ರೈಸಲ್ಲಿ ಅಥೆಂಟಿಕ್ ಗಿಡಗಳು ನರ್ಸರಿ. ಸರ್, ಕೆಲವು ಕಡೆ ಹೋದರೆ ನರ್ಸರಿ ಒಂದು ಗಿಡಕ್ಕೆ 300, 400, 500 ಅಂತ ಹೇಳ್ತಾರೆ. ಬಟ್ ನಿಮಗೆ ಇಲ್ಲಿ ಒಂದು ಲಿಚ್ಚಿ ಗಿಡ ಎಷ್ಟು ಸರ್? ಲಿಚ್ಚಿ 200 rupees. 200 ರೂಪಾಯಿಗೆ ಒಂದು ಲಿಚ್ಚಿ ಗಿಡ ಸಿಗುತ್ತೆ. 150 ರೂಪಾಯಿಗೆ ಕಸಿ ಮಾಡಿರೋಂಥ ನಮ್ಮ ಬಟರ್ ಫ್ರೂಟು. 60 ರೂಪಾಯಿಗೆ ಇದು ಕಿತ್ಲೆ ಗಿಡ. ಇನ್ನೆಲ್ಲ ಸಾಧಾರಣ 40 ರೂಪಾಯಿ ಗಿಡ ಜಾಸ್ತಿ. ಕಾಡಣ್ಣಿನ ಗಿಡ ಆಗಿರ್ಬೋದು, ಅದೆಲ್ಲ ನಿಮಗೆ 40 ರೂಪಾಯಿ. ರೇಟ್ಗಿಂತ ಮುಖ್ಯವಾಗಿ ಇದು ಅಥೆಂಟಿಕ್ಕು, ಇಲ್ಲಿ ಮೋಸ ಇರಲ್ಲ. ಹಾಗಾಗಿ ಸ್ನೇಹಿತರೆ, ಪ್ಲೀಸ್ ನೀವು ಕೃಷಿಕರಾಗಿದ್ದರೆ ಬನ್ನಿ, ಬೆಳಿಗ್ಗೆ ಬರ್ಬೋದು. ಬೆಳಿಗ್ಗೆ ಬಂದರೆ ಇಡೀ ಒಂದು ಓಡಾಡೋಕ್ಕೆ ಒಂದು ದಿನ ಬೇಕು. ಇವ್ರ ಜೊತೆ ಮಾತಾಡಿ, ನರ್ಸರಿ ನೋಡಿ. ಸರ್, ನೀವು ಯಾವಾಗ ಗಿಡಗಳನ್ನು ಮಾರಕ್ಕೆ ಶುರು ಮಾಡೋದು? ಸೀಸನ್ ಯಾವಾಗ? ಅಲ್ಲ, ಆ ಥರ ಇರಲ್ಲ. ಥ್ರೂಟ್ ಇಯರ್ ನಮ್ಮಲ್ಲಿ ಸೇಲ್ಸ್ ಆಗ್ತಿರುತ್ತೆ ಸರ್. ಈಗ ಬಂದರೆ ನರ್ಸರಿ ತೊಗೊಂಡು ಹೋಗ್ಬೋದು. ಅದೇ ನಾವು ಹೇಳಿದ್ವಲ್ಲ, ತುಂಬ ಕ್ವಾಂಟಿಟಿ ಬೇಕಾದರೆ ಮುಂಚೆನೇ ಬುಕ್ ಮಾಡ್ಕೋಬೇಕು. ಇಲ್ಲ 1-2 ಗಿಡ, ಇಲ್ಲ 5 ಗಿಡ, 10 ಗಿಡ ಎಲ್ಲ ಬೇಕಾದಾಗ ಸಾಧಾರಣ ಯಾವಾಗ ಬಂದರೂ ಕೂಡ ಸಿಗುತ್ತೆ. ಯಾವಾಗ ಬಂದರೂ ಕೂಡ ಸಿಗುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೇಜರ್ ಕ್ವೆಶ್ಚನ್ ಸ್ಟುಡಿಯೋಸ್. ಜೈ ಹಿಂದ್.